ಅಗಲೊಟ್ಟಿಗೆ ಹೋಗೋಣ ಹೇಳ್ತೀರಾ ಹೆಗ್ಡೆ ಅವರದ್ದು ಗಾಡಿ ಮಕ್ಕಳದ್ದು ಮತದಾರ ಬಾಂಧವರೇ, ಇದು ಭಾರತ ಸಜ್ಜನ ಬಂಧುಗಳೇ, ಕೃಷ್ಣಮೂರು ಕಾಫಿಯ ನಾಡು, ಸೌಹಾರ್ದತೆಯ ಬೀಡು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮರ್ಥ ಅಭ್ಯರ್ಥಿಯ ಚುನಾವಣಾ ಪ್ರಚಾರ ಗೆಲ್ಲಿಸಿಕೊಡುವಂತೆ ಕಳಕಳಿಯ ವಿನಮ್ರ ವಿಜ್ಞಾಪನೆ. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕೋಮು ಪ್ರಕಾಶ್ ಹೆಗಡೆಯವರನ್ನ ಗೆಲ್ಲಿಸೋಣ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಪ್ರತಿ ಮನೆಯ ಗೃಹಿಣಿಯ ಕೈಗೂ ಲಕ್ಷ್ಮಿಯನ್ನ ತಲುಪಿಸಿದ ಕಾಂಗ್ರೆಸ್. ಗೃಹಜ್ಯೋತಿ ಯೋಜನೆಯ ಮೂಲಕ ರಾಜ್ಯದ ಪ್ರತಿ ಮನೆಗೂ ಉಚಿತ ಕಾರ್ಯಕರ್ತ ಬಂಧುಗಳೇ, ಈ ಬೃಹತ್ ಸಾರ್ವಜನಿಕ ಸಭೆ ಜಯಪ್ರಕಾಶ್ ಹೆಗಡೆ ಅವರ ಚುನಾವಣಾ ಪ್ರಚಾರ ಸಭೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಆಗಮಿಸಿದ ದೂರದಲ್ಲಿರ್ತಕ್ಕಂಥವ್ರು ಬಹಳ ಜನ ಬೈಕ್ನಲ್ಲಿ ಬಹಳ ಸುಡಿ ಬಿಸಿಲಿನಲ್ಲಿ ಕೂಡ ಬಂದಿದ್ದಾರೆ. ಅವರಿಗೆಲ್ಲ ಪಾನೀಯವನ್ನು ಒದಗಿಸುವನ್ನ ಬಯಸ್ತಾ ಇದ್ದೇವೆ. ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವಿರುವ ಕ್ಷೇತ್ರದ ಪ್ರತಿ ಜನರ ನಾಡಿ ಮಿಡಿತ ದುರ್ಬಲರ ಆಶಾಕಿರಣ ಆಯ್ಕೆಯಾಗಲಿ. ಕಾಪುವಿನ ವರ್ತಕರೊಂದಿಗೆ, ಕಾಪುವಿನ ರಿಕ್ಷಾ ಚಾಲಕರೊಂದಿಗೆ, ಕಾಪುವಿನ ವಾಹನ ಚಾಲಕರೊಂದಿಗೆ ಅವರು ತಮ್ಮ ಮತಯಾಚನೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಅವರಿಗೆ ಒಂದು ಸಾಥನ್ನ ಕೊಡ್ತಾ ಇದ್ದಾರೆ. ಬಂಧುಗಳೇ, ಬಂಧುಗಳೇ, ಇದೀಗ ಎಲ್ಲ ನಮ್ಮ ಈ ಭಾಗದ ದೇವಸ್ಥಾನ ಮಂದಿರ ಕಾಪುವಿನ ಜನತೆಗೆ ಕಾಂಗ್ರೆಸ್ ಪಕ್ಷದ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಸಭೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ತೇಜಸ್ವಿನಿ ರಮೇಶ್ ಅವರು ಈಗಾಗಲೇ ಬೆಂಗಳೂರಿಗೆ ಇಂದ ಕಾಪು ಭಾಗಕ್ಕೆ ಬಂದಿದ್ದಾರೆ. ಅವರೆಲ್ಲ ತಾವು ಎಲ್ಲಿದ್ರು ಕೂಡ ವೇದಿಕೆಯಿಂದ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಎಲ್ಲರನ್ನು ಕೂಡ ಸ್ವಾಗತಿಸಬೇಕು ಅಂತ ಪಾದ ವಿಲಿಯಂ ಮಾರ್ಟಿಸ್ ದಯಮಾಡಿ ವೇದಿಕೆ ಬರಬೇಕು. ಪಾದ ವಿಲಿಯಂ ಮಾರ್ಟಿಸ್ ಮಾಜಿ ಸಚಿವರಾಗಿ ಬಹಳಷ್ಟು ಸೇವೆಯನ್ನು ನೀಡಿದವರು ಮಾತ್ರವಲ್ಲದೆ ಬಡವರ ಪಾಲಿನ ಆಶಾಕಿರಣವಾಗಿ ಯಾರು ಹೇಳ್ತಿದ್ದೇನೆ. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗೀತಾ ಬಾಗ್ಲೆ ಇದ್ದಾರೆ, ಅವರಿಗೆ ಮಂಜುನಾಥ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೂ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಿದ್ದೇನೆ. ನಮ್ಮ ಕಾಪು ಬ್ಲಾಕಿನ ಮಹಿಳಾಧ್ಯಕ್ಷೆ ಆದಂಥ ಶಾಂತಲತಾ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು
ವಿಲಿಯಂ ಮಾರ್ಟಿನ್ಸ್ ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಇಲ್ಲಿ ತುಂಬಾ ಅಂದ್ರೆ ಜನರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಿದ್ದೀನಿ. ಪತ್ರಕರ್ತ ಮಾಧ್ಯಮದ ಮಿತ್ರರಿಗೂ ಕೂಡ ಸ್ವಾಗತವನ್ನು ಹೇಳಿಕೊಂಡು ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಮಗದೊಮ್ಮೆ ಸ್ವಾಗತವನ್ನು ಹೇಳ್ಕೊಳ್ತಿದ್ದೇನೆ. ಹಲೋ ಬಂಧುಗಳೇ, ನಮ್ಮ ಪಕ್ಷದ ಹಿರಿಯ ನಾಯಕರಾದ ಜಿ ಎ ಬಾವ ಅವರು, ವಿಲಿಯಂ ಮಾರ್ಟಿನ್ಸ್ ಅವರು, ದಿವಂಗತ ಭಾಸ್ಕರ್ ಶೆಟ್ಟಿ ಅವರ ಸೊಸೆ, ಈ ಭಾಗದ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶ್ರೀಮತಿ ಶಾಂತಲತಾ ಶೆಟ್ಟಿ ಅವರ ಉಪಸ್ಥಿತಿಯನ್ನು ನಾವು ಗುರುತಿಸಿ ಉಪಸ್ಥಿತರಿದ್ದೀರಿ. ವಿಲಿಯಂ ಮಾರ್ಟಿನ್ಸ್ ಅವರಿದ್ದಾರೆ. ನಾವು ಕರಾವಳಿ ಭಾಗದ ಮೀನುಗಾರರು, ಮೂರ್ತಿದಾರರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಎದ್ದು ನಿಂತು ತಮ್ಮ ಕೈಯನ್ನ ಮೇಲೆತ್ತಬೇಕು, ನಮ್ಮ ಒಂದು ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ದಯಮಾಡಿ ಇದು ನೀವು ಕೊಡ್ತಕ್ಕಂತ ಬೆಂಬಲ ನಮ್ಮ 5 ಗ್ಯಾರಂಟಿಗಳಿಗೆ ಮುಂದೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ನೀವು ತೋರ್ತಕ್ಕಂತ ದಯಮಾಡಿ ಆಚೆ ಈಚಿನವರು ದಯಮಾಡಿ ಚೇರನ್ನು ತೆಗೆದುಕೊಂಡು ಕುತ್ಕೊಳ್ಬೇಕು. ತುಂಬಾ ಪ್ರಕೋಷ್ಠದ ಅಧ್ಯಕ್ಷರೇ, ಪ್ರವೀಣ್ ಅವರೇ, ನವೀನ್ ಎರಡು 3 ಜನ ನವೀನ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಾಗ್ಲೆ ಅವರೇ, ವೇದಿಕೆ ಮೇಲೆ ಕುಳಿತ ಎಲ್ಲ ಗೌರವಾನ್ವಿತ ಅತಿಥಿಗಳೆಲ್ಲರೂ, ನಾನು ಈಗ ತಾನೇ ಫೋನ್ ಮಾಡ್ತಾ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಫೋನ್ ಬಂದು ವಾಪಸ್ ರಿಸೀವ್ ಮಾಡ್ತಾ ಇದ್ದೆ. ಬೇರೆ ದಿವಸ ನಾನು ಸಭೆಯಲ್ಲಿದ್ದಾಗ ರಿಸೀವ್ ಮಾಡೋದ್ರಲ್ಲಿ ಈಗ ಸಮಯ ಕಮ್ಮಿ ಇದೆ, ಅದಕ್ಕೆ ಸ್ವಲ್ಪ ಮಾಡಿ. ಅದರ ಮಧ್ಯದಲ್ಲಿ ಒಂದು ಸುದ್ದಿಯನ್ನು ನೋಡಿದೆ. ಪಕ್ಷದಿಂದ ಉಚ್ಚಾಟಿಸಿದರೆ 40,000 ಕೋಟಿ ಅವ್ಯವಹಾರದ ಬಗ್ಗೆ ಬಿಡುಗಡೆ, ಬಿಜೆಪಿ ಯತ್ನಾಳ್ ಎಚ್ಚರಿಕೆ. ನಾನು ಹೇಳಿದ್ದಲ್ಲ, ಮಾಧ್ಯಮದಲ್ಲಿ ಬಂದದ್ದನ್ನು ಓದಿ ಹೇಳಿದ್ದು ನಾನು. ಈ ಪರಿಸ್ಥಿತಿ ಹಿಂದೆದು ಈಗದ್ದಲ್ಲ, ಅಧಿಕಾರದಲ್ಲಿದ್ದಾಗ ಎಂತ ಅದನ್ನು ಹೇಳಿದಾರೋ ಅವ್ರು ಆಗಾಗ ಹೇಳ್ತಾ ಇರ್ತಾರೋ ಯತ್ನಾಳ್ ಅವರು. ಅದರಿಂದ ಅವರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ. ಪಾಪ ಇವತ್ತು ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಬೇಕು. ಅವ್ರು ಅಷ್ಟೇ ಹೇಳಿದ್ರು ಉಚ್ಚಾಟನೆ ಆಗಲಿಲ್ಲ, ಇವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಮತ್ತೊಂದು ಸುಪ್ರೀಂ ಕೋರ್ಟ್ನ ಆದೇಶ, ಪ್ರಾಯಶಃ ಇತ್ತೀಚಿನ ದಿನದಲ್ಲಿ ನ್ಯಾಯಾಂಗ ಸ್ವಲ್ಪ ಪ್ರಬಲವಾಗಿ ಸರ್ಕಾರಗಳ ಮೇಲೆ ನ್ಯಾಯಯುತವಾದ ಸಲ್ಲಬೇಕಾದ ವಿಷಯಗಳಲ್ಲಿ ಸ್ವಲ್ಪ ನ್ಯಾಯವನ್ನು ಕೊಡ್ತಾ ಇದ್ದಾರೆ, ಹಸ್ತಕ್ಷೇಪ ಮಾಡ್ತಾರೆ ಅಂತ. ಆದರೆ ನಮಗೆ ರಾಜ್ಯಕ್ಕೆ ಏನನ್ನು ಸಲ್ಲಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದರು. ಸರಿಯಾ ಅಂತ ಬಂತು. ಸರಿ ಆಗದೇ ಇದ್ದಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಆಗ್ತಾ ಇತ್ತ. ನ್ಯಾಯ ಆಗಿದ್ದರಿಂದ ಅದು ಸಿಕ್ಕಿದೆ. ನ್ಯಾಯ ಒದಗಿಸುವಂತೆ ಕೆಲಸವನ್ನೇ ನ್ಯಾಯಾಂಗ ಮಾಡಿದೆ. ಇಷ್ಟನ್ನು ಹೇಳ್ತಾ, ನನಗೆ ಪ್ರಥಮ ಬಾರಿಗೆ ಗೆದ್ದಾಗ 94ರಲ್ಲಿ ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದೆ. ನನಗೊಂದು ಆಲೋಚನೆ ಬಂತು. ಆ ಬೈಂದೂರಿಂದ ಜಟ್ಕಲ್ ಮುದು, ಕೊಲ್ಲೂರಿನ ಆಚೆ ಜಟ್ಕಲ್ ಮುದೂರು, ಅಮ್ಮಾಸಬೈಲು, ಜಡ್ಡಿನ ಗದ್ದೆಲ್ಲ ಹೋದಾಗ ಅಲ್ಲಿ ಜನ ಮಂಗಳೂರಿಗೆ ಹೋಗಿ ಒಂದು ದಿವಸ ನಿಂತು ಕೆಲಸವನ್ನು ಮಾಡ್ಕೊಂಡು ಬರಬೇಕಿತ್ತು. ಅವಿಭಾಜ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ, ಬೇರೆ ಕಚೇರಿಗಳಿಗೆ ಹೋದಾಗ. ಅದೇ ಸಂದರ್ಭದಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ರು 17 ಹೊಸ ಜಿಲ್ಲೆಗಳನ್ನು, ಬೇರೆ ಜಿಲ್ಲೆಗಳನ್ನು ಮಾಡೋದು ಬಂದಾಗ ನಾನು ಒಂದು ಬೇಡಿಕೆಯನ್ನು ಇಟ್ಟೆ. ನನ್ನ ಸಹೋದ್ಯೋಗಿಗಳೇ ಒಂದು ಸ್ವಲ್ಪ ಸಣ್ಣದಾಗ್ತದೆ ಅನ್ನೋ ಚರ್ಚೆಯನ್ನು ಮಾಡಿ ನಾನು ಹೇಳಿದೆ, ಇದು ಉಡುಪಿ ಜಿಲ್ಲೆ ಸಣ್ಣದಾಗ್ಬೋದು, ಜನಸಂಖ್ಯೆ ಜಾಸ್ತಿ ಇದೆ ಒಂದು ಭಾಗ, ಮತ್ತೆ ಅವಿಭಾಜ್ಯ ದಕ್ಷಿಣ ಕಡೆ ಭಾರಿ ದೊಡ್ಡದಾಗ್ತದೆ, ಇಂಥ ಸಮಸ್ಯೆ ಇದೆ ಜನರಿಗೆ ಅಂತ ಹೇಳಿದ್ರಿಂದ ಉಡುಪಿ ಹೊಸ ಜಿಲ್ಲೆ ಆಯಿತು. ಅದರಿಂದ ಅಭಿವೃದ್ಧಿ ಪ್ರಾರಂಭ ಆಯಿತು. ಇಲ್ಲದಿದ್ರೆ ಉಡುಪಿ ಇನ್ನೂ ತಾಲೂಕು ಕೇಂದ್ರ ಆಗಿರ್ತಿತ್ತು. ಕಾಪು ಖಂಡಿತ ಪುರಸಭೆಯೂ ಆಗ್ತಾ ಇರಲಿಲ್ಲ, ತಾಲೂಕು ಆಗ್ತಾ ಇರಲಿಲ್ಲ. ಇವತ್ತು ಉಡುಪಿ ಜಿಲ್ಲಾ ಕೇಂದ್ರ ಆಗಿದ್ದರಿಂದ 7 ತಾಲೂಕುಗಳಾಯಿತು. ಸರ್ಕಾರ ಮನೆ ಬಾಗಿಲಿಗೆ ಹೋದಂತ ಪರಿಸ್ಥಿತಿ ಇವತ್ತು.
ಜನಕ್ಕೆ ಉಡುಪಿಗೆ ಹೋಗ್ಬೇಕಿತ್ತು ಇಲ್ಲಿದ್ರೆ ಇದ್ದದೇ ಒಂದು ಉಡುಪಿಯಲ್ಲಿ ಒಂದು ತಾಲೂಕು ಕಚೇರಿ, ಕುಂದಾಪುರದಲ್ಲಿ ಒಂದು, ಆಮೇಲೆ ಕಾರ್ಕಳದಲ್ಲಿ ಒಂದು. ಈಗ 7 ತಾಲೂಕುಗಳಾದ್ದರಿಂದ ಜನರಿಗೆ ಬಹಳ ಸುಖ ಇತ್ತು. ಅದನ್ನ ನಾವು ಕೂತು ಆಲೋಚನೆಯನ್ನು ಮಾಡ್ಬೇಕು, ಜನರಿಗೆ ಏನನ್ನ ಮುಟ್ಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ಭಾಗದಲ್ಲಿ ಬಹಳ ಕರಾವಳಿ ಆದ್ರಿಂದ ಮೀನುಗಾರ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಹೆಜಮಾಡಿ ಕೂಡಿದು ಮೀನುಗಾರಿಕೆ ಬಂದ ಹಿಂದೆ ಮನೆ ವಸಂತ ಶಾಲೆ ಇದ್ದಾಗ ಪ್ರಾರಂಭ ಮಾಡಿ ಅದನ್ನು ಸಂಪೂರ್ಣಗೊಳಿಸಿದಂಥದ್ದು ನಾನು ಮೀನುಗಾರಿಕೆ ಸಚಿವರಾಗಿದ್ದಾಗ. ಅದೊಂದು ಸಣ್ಣದಿತ್ತು. ಆಮೇಲೆ ನಾನೇ ಗಂಗೊಳ್ಳಿಯ ಬ್ರೇಕ್ ವಾಟರ್ 102 ಕೋಟಿ ಅನುಮೋದನೆ ತಗೊಂಡು ಕೂಡಲೇ ಹೆಜಮಾಡಿಯವರು ಬಂದರು. ಶರದ್ ಪವಾರ್ ಮತ್ತೆ ಅವತ್ತು ಕರ್ಕೊಂಡು ಹೋದಾಗ ಅವರು ಅದಕ್ಕೆ ಅನುಮೋದನೆ ಕೊಟ್ಟು ನನಗೆ ಒಂದು ಮಾತನ್ನು ಹೇಳಿದರು. ಇಲೆಕ್ಷನ್ಗೆ ಹತ್ರ ಇತ್ತು. ಐ ಗೋಯಿಂಗ್ ಫಾರ್ ದ ಬ್ಯಾಟಲ್ ಅಂತ ಕೇಳಿದರು. ನನಗೆ ಯುದ್ಧಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳಿದರು ಅವರು. ಹೌದು ಅಂತೇಳಿ, ಆದರೆ ಚುನಾವಣೆ ಘೋಷಣೆ ಆಗಿದೆ, ಅದು ಹಣ ಬಿಡುಗಡೆ. ಅಂದು ಗಂಗೊಳ್ಳಿಗೆ 102 ಕೋಟಿ ಕೊಟ್ಟಾಗ ಅದು 70% ಕೇಂದ್ರ ಸರ್ಕಾರದಿತ್ತು, 30% ರಾಜ್ಯ ಸರ್ಕಾರದಿತ್ತು. ಆದರೆ ಹೊಸ ಸರ್ಕಾರ ಬಂದ ಮೇಲೆ 70% ರಾಜ್ಯ ಸರ್ಕಾರ, 30% ಕೇಂದ್ರ ಸರ್ಕಾರ ಅಂತ ಮಾಡಿದರು. ಅದಕ್ಕೆ ಹೋರಾಟ ಮಾಡಿದ ಮೇಲೆ ಕೊನೆಗೆ 50% ಕೇಂದ್ರ ಮತ್ತೆ ರಾಜ್ಯ ಅಂತ ಆದಾಗ ಹೆಜಮಾಡಿ ಒಂದು ಯುವತಿಯಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿಯೇಟ್ ಫಿಶರೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಒಂದು ಕಡತದಲ್ಲಿ ಕೊನೆ ಹಂತ ಮುಟ್ಟಿದಾಗ ನಾನು ದೆಹಲಿಗೆ ಹೋಗಿ ಕೂತಿದ್ದೆ. ಅದನ್ನು ಅನುಮೋದನೆ ಮಾಡಿಸ್ಕೊಂಡು ಬಂದೆ. ಕಡೆಗೆ ಹೇಳಿಕೆಯನ್ನು ಕೊಡುವಂಥದ್ದು ಬಹಳಷ್ಟಿದೆ, ಅದು ಬೇಡಿ. ಆ ತೃಪ್ತಿ ಅನ್ನೋದು ನಮಗಿದೆ ಕೆಲಸ ಮಾಡಿಸಿದ್ದು. ಹೇಳಿಕೆಗಳು ಕೊಡುವಂಥದ್ದು ಒಂದು ಭಾಗ, ಕೆಲಸ ಮಾಡಿಸುವಂಥದ್ದು ಇನ್ನೊಂದು ಭಾಗ. ಆದರೆ ಮೊನ್ನೆ ಒಂದು ದಿವಸ ಹೋಗಿದೆ, ಅಲ್ಲಿ ಕೆಲಸ ನಿಂತಿತ್ತು. ಯಾಕೆ ಅಂತ ಕೇಳಿದೆ. ಅರಣ್ಯ ಇಲಾಖೆಯವರು ಮರವನ್ನು ಕಡ್ಲಿಕ್ಕೆ ಬಿಟ್ಟಿಲ್ಲ, ಅದಕ್ಕೆ ನಿಂತಿದೆ ಅಂದರು. ಅಲ್ಲಿಂದಲೇ DCF ಅವರಿಗೆ ಫೋನ್ ಮಾಡಿದೆ. ಅದು ಮರವನ್ನು ಕಡಿದು ನಿನ್ನೆ ಫೋನ್ನಲ್ಲಿ ಹೇಳಿದರು, ಇಲ್ಲ ನೀವು ಒಂದು ಫೋನ್ನಲ್ಲಿ ಮರ ಕಡಿದು ಬಿಟ್ರು ಅಂತ ಹೇಳಿದರು. ಕೆಲಸವನ್ನು ಮಾಡುವ ರೀತಿ ಗೊತ್ತಿರಬೇಕು. ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೆಯನ್ನು ಕೊಡೋದಕ್ಕಿಂತ ಜಾಸ್ತಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಕರಾವಳಿಯ ಕೆಲಸವನ್ನಾಗಲಿ ರೈತರ ಕೆಲಸವನ್ನಾಗಲಿ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಮೀನುಗಾರಿಕೆ ನಾನು ಸಚಿವನಾಗಿದ್ದಾಗ ಡೀಸೆಲ್ ಮೇಲೆ ಸಬ್ಸಿಡಿಯನ್ನು ತೆಗೆದು ಕರವನ್ನು ಸೇಲ್ಸ್ ಟ್ಯಾಕ್ಸ್ ಎಕ್ಸೆಪ್ಷನ್ ಮಾಡಿಸಿದೆ. ಇವತ್ತು ಲೀಟರಿಗೆ 10 ರೂಪಾಯಿ ಬರ್ತಾ ಇದೆ ಅವರಿಗೆ ಕರ ಮನ್ನಾ ಆದದ್ದು. ಬೋಟ್ನಲ್ಲಿ ಆಕ್ಸಿಡೆಂಟ್ ಆದದ್ದು, ನನಗೆ ಮಲ್ಪೆಯಲ್ಲಿ ಬೆಂಕಿ ಬಿದ್ದು ಬೋಟ್ಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ, ಪರಿಹಾರವನ್ನು ಕೊಟ್ಟಂತ. ಗಂಗೊಳ್ಳಿಯಲ್ಲಿ ಮೀನುಗಾರ ನೀರಿಗೆ ಬಿದ್ದಾಗ ಅದೇ ದಿವಸ ರಾತ್ರಿ DCSPಯನ್ನು ಕರೆದು ಚೀಫ್ ಮಿನಿಸ್ಟರ್ ಅಲ್ಲಿಂದಲೇ ಮಾತಾಡಿದೆ. ನಾನು ಪರಿಹಾರವನ್ನು ಕೊಡುವ ವ್ಯವಸ್ಥೆಯಾಗಿ ಮನೆ ಮನೆಗೆ ಹೋಗಿ ಚೆಕ್ ಅನ್ನು ಕೊಟ್ಟೆ ನಾನು. ಯಾಕಂದ್ರೆ ನಮಗೆ ಅಧಿಕಾರವನ್ನು ಕೊಡುವುದು ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಳ್ಳಿಕ್ಕಲ್ಲ, ಜನರ ಹತ್ತಿರ ಹೋಗಿ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದು ನಮ್ಮ ಕೆಲಸ ಆಗ್ತದೆ. ನಾನು ಯಾವಾಗಲೂ ಹೇಳ್ತೇನೆ, ಎಲ್ಲ ಸಭೆಗಳಲ್ಲಿ ಇದೊಂದು ಮಾತನ್ನು ಹೇಳ್ತೇನೆ. ನೀವು ನಮ್ಮನ್ನು ಆಯ್ಕೆ ಮಾಡಿದ ಮೇಲೆ ನಮ್ಮ ಹತ್ರ ಅಧಿಕಾರ ಯಾರು ಜನಪ್ರತಿನಿಧಿದ್ದಾರೆ ಅವರ ಹತ್ರ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಹಕ್ಕು ಆಗ್ತದೆ, ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ, ಸೇವೆ ಅಲ್ವೇ ಅಲ್ಲ. ಇದನ್ನ ನಾವು ಅರ್ಥವನ್ನು ಮಾಡಿಕೊಂಡ್ರೆ ಮಹಿಳಾ ಮೀನುಗಾರರಿಗೆ ಬುಟ್ಟಿಯಲ್ಲಿ ಮೀನನ್ನು ತಗೊಂಡೋಗಿ ಮೈ ತುಂಬ ನೀರು ಬೀಳ್ತಾ ಇದೆ, ಅದಕ್ಕೆ ನೀಲಿ ಪೆಟ್ಟಿಗೆಯನ್ನು ಕೊಟ್ಟೆ, ಐಸ್ ಬಾಕ್ಸ್ ಅನ್ನು ಕೊಟ್ಟೆ, ಸೊಸೈಟಿಗೆ ಒಂದು ವ್ಯಾನ್ ಅನ್ನು ಅವರು ಮೀನುಗಾರಿಕಾ ಬಂದರಿನಿಂದ ಮಾರುಕಟ್ಟೆಗೆ ತಗೊಂಡು ಹೋಗ್ಲಿಕ್ಕೆ ವ್ಯಾನ್ ಅನ್ನು ಕೊಟ್ಟು. ಇದು ನಿಜವಾಗಿ ಸಚಿವರಾಗಿ ಮಾಡಿದಂತ ಕೆಲಸ. ಆದರೆ ಮಾನ್ಯ ಶಾಸಕರು ಮೊನ್ನೆ ಒಂದು ದಿವಸ ಹೇಳಿಕೆಯನ್ನು ಕೊಟ್ಟರು. ಹೆಗ್ಡೆ ಅವರು ಪಕ್ಷದಿಂದ ಪಕ್ಷಕ್ಕೆ ಬಂದಿದ್ದಾರೆ. ತಾವೇನು ಮಾಡಿದಿರಿ ಮಾನ್ಯ ಸಚಿವ ಸುರೇಶ್ ಶೆಟ್ಟಿ? ತಾವು ಮಾಡಿದ್ದು ಅದೇ. ತಾವು ನಮ್ಮೊಟ್ಟಿಗೆ ಪ್ರಯತ್ನ ಮಾಡಿದ್ರು ಸೀಟಿಗೆ.
ನಾನು ಇದ್ದೆ ನಿಮ್ಮೊಟ್ಟಿಗೆ ಡೆಲ್ಲಿ ಸಂಸದನಾಗಿದ್ದೆ. ನನ್ನ ಕೋಣೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದೆ. ನೀವು ಹೋರಾಟವನ್ನು ಬಹಳ ಕೊಟ್ಟಿದ್ರಿ ಕಾಂಗ್ರೆಸ್ಸಿಂದ ಸೀಟ್ ತಗೊಳ್ಳಿಕ್ಕೆ, ಸಿಕ್ಕಲಿಲ್ಲ. ತಕ್ಷಣ ಬಿಜೆಪಿಗೆ ಹೋದದ್ದು ತಾವು. ನೀವು ಮಾಡಿದ ತಪ್ಪನ್ನು ನೆನಪು ಮಾಡ್ಕೊಂಡಿದ್ರೆ ನೀವು ನನ್ನ ಮೇಲೆ ಹೇಳ್ತಾ ಇರಲಿಲ್ಲ. ನಿನ್ನೆ ಒಂದು ಹೇಳಿಕೆಯನ್ನು ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಿದ್ರೆ ದಯವಿಟ್ಟು ಚುನಾವಣಾ ರಾಜಕೀಯದಲ್ಲಿ ಜಾತಿಯನ್ನು ತರಬೇಡಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಒಂದು ಜಾತಿಯ ಮತದಿಂದ ಎಲ್ರಿಗೂ ಗೆಲ್ಲಿಕ್ಕಾಗುದಿಲ್ಲ, ಚುನಾವಣೆಯನ್ನು ಗೆಲ್ಲಿಕ್ಕಾಗುದಿಲ್ಲ. ಎಲ್ಲ ಜಾತಿಯ ಮತ ಬೇಕಾಗ್ತದೆ. ಚುನಾವಣಾ ಗೆಲ್ಲುವಷ್ಟು ಮತ ಯಾವ ಜಾತಿಯವರು ಒಂದು ಜಾತಿ ಹತ್ರ ಇಲ್ಲ. ಇದನ್ನು ಬಿಟ್ಟು ನೀವು ಒಂದು ಸಭೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸುದ್ದಿ ಮಾಧ್ಯಮದ ಮುಖಾಂತರ ಬರ್ತದೆ ಅಂತ ಆದರೆ ನಾವು ಕೇವಲ ಜಾತಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವು ಜನಪ್ರತಿನಿಧಿಗಳಾಗ್ಲಿಕ್ಕೆ ಅನರ್ಹರು. ದಯವಿಟ್ಟು ಮುಂದೆ ಇಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ತಮಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಿ ಬಂದು ಶಿರೂರು ಮೂರ್ಕೈಯಲ್ಲಿ ಬಂದು ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡ್ತಾರೆ, ಈ ಚುನಾವಣೆ ದೇಶ ಪ್ರೇಮಿಗಳಿಗೂ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಹಾಗಾದ್ರೆ ದೇಶ ಪ್ರೇಮಿ ದೇಶದ್ರೋಹಿ ಯಾರು ಅನ್ನೋದು ಒಂದೇ ವೇದಿಕೆಯಲ್ಲಿ ಅವ್ರು ಬಂದು ನಾನು ಚರ್ಚೆಗೆ ತಯಾರಿದ್ದೇನೆ. ಜನರ ಮಧ್ಯದಲ್ಲಿ ಭಾವನೆಗಳನ್ನ ಕೆಡಿಸಿ ಗಲಾಟೆ ಮಾಡಿಸುವವರು ದೇಶದ್ರೋಹಿಗಳ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವವರು ದೇಶ ಪ್ರೇಮಿಗಳ ದೇಶದ್ರೋಹಿಗಳ ಅಂತ ಚರ್ಚೆ ಆಗಬೇಕು. ದಯವಿಟ್ಟು ಇಂಥ ಭಾಷಣವನ್ನು ಮಾಡಿ ಚುನಾವಣೆ ಸಂದರ್ಭದಲ್ಲಿ ಭಾವನೆ ಕೆಳಿಸಿ ದಯವಿಟ್ಟು ಇದನ್ನು ಮಾಡಬೇಡಿ. ಯಾಕಂದ್ರೆ ನಾವೆಲ್ಲ ಒಂದಾಗಿರ್ಬೇಕು ಅನ್ನೋ ಭಾವನೆ ನಂದು. ನಾನು ಸರಿಯಾದ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತೇನೆ, GST ಅನ್ನು ಕಟ್ತೇನೆ. ಯಾವತ್ತು ನನ್ನಿಂದ ಸರ್ಕಾರಕ್ಕೆ ಸಂದಾಯ ಆಗಬೇಕಾದ್ರೆ ಸಂಪೂರ್ಣ ಬೇನಾಮಿ ಟ್ರಾನ್ಸಾಕ್ಷನ್ ಯಾವತ್ತೂ ಮಾಡಲಿಲ್ಲ. ತಾವು ತಮ್ಮದೇ ಒಂದು ಆಲೋಚನೆ, ತಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ, ಆದರೆ ತಮ್ಮ ವ್ಯವಹಾರ ಪಾರ್ಟ್ನರ್ಸ್ ಯಾರು ಅಂತ ಲೆಕ್ಕ ಹಾಕಿದ್ದೀರ ನೀವು? ದಯವಿಟ್ಟು ಇಂಥದ್ದನ್ನ ಸಾರ್ವಜನಿಕ ಸಭೆಗಳಲ್ಲಿ ಹೇಳುವಂಥದ್ದು, ಪತ್ರಿಕಾ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಇಂಥದ್ದು ಜನರ ಮಧ್ಯೆ ಸಮಸ್ಯೆ ಹೋಗ್ಬೇಕಂದ್ರೆ ಬಹಳ ಅದೇ ಆಗಲೇ ಸುಧೀರ್ ಕುಮಾರ್ ಅವರು ಹೇಳಿದ್ರು, ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ. ಇದು ಸರ್ವಜನಾಂಗದ ಶಾಂತಿಯ ತೋಟ. ನಾವು ಪ್ರತಿ ಕಡೆಯಲ್ಲಿ ಇದು ಕುವೆಂಪುರವರ ಹಾಡನ್ನು ಹಾಡ್ಲಿಕ್ಕೆ ಹೇಳ್ತೇವೆ, ಆದರೆ ಮಾಡೋದು ತಪ್ಪುಗಳನ್ನೇ. ಇದಾಗದೆ ಅಂತ ಹೇಳ್ತಾ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನನಗೆ ನೆನಪಿದೆ, ಡಾಕ್ಟರ್ ಆಚಾರ್ಯ ಅವರು ನಾವೆಲ್ಲ ಕೂತು ಬಹಳಷ್ಟು ಚರ್ಚೆಯನ್ನು ಮಾಡಿದ್ವಿ. ಅಲೈನ್ಮೆಂಟ್ ಯಾವ ರೀತಿಯಲ್ಲಿ ಹೋಗಬೇಕು, ಎಲಿವೇಟೆಡ್ ರೋಡ್ ಯಾವ ರೀತಿಯಲ್ಲಿ ಹೋಗಬೇಕು. ಕಟ್ಪಾಡಿಯಲ್ಲಿ ನಾವು ತೀರ್ಮಾನ ಮಾಡಿದ್ದು ಅಂಡರ್ಪಾಸನ್ನು ಮಾಡಲಿಕ್ಕೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ಅಂಬಲ್ಪಾಡಿಯಲ್ಲಿ ಇದ್ದಂಥದ್ದು ಅದು ಎಲಿವೇಟೆಡ್ ರೋಡ್, ಕ್ಯಾಟ್ಲ್ ಅಂಡರ್ ಪಾಸ್ ಇದ್ದದ್ದು. ನಾನು ಹೇಳಿದೆ ಕ್ಯಾಟ್ಲ್ ಅಂಡರ್ ಪಾಸ್ ಬೇಡ ಅಂತ ಹೇಳಿದೆ. ಕುಂದಾಪುರದಲ್ಲಿ ಫ್ಲೈಓವರ್ ಅನ್ನು ಮಾಡಿದೆ, ಕೋಟೇಶ್ವರದಲ್ಲಿ ಮತ್ತೆ ಬಸವನ ಮೂರ್ಕೈಯಲ್ಲಿ ಅಂಡರ್ ಪಾಸ್ ಅನ್ನು, ಅದು ದೊಡ್ಡ ವೆಹಿಕಲ್ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ಸಂಸದನಾಗಿದ್ದಾಗ 3 ರಾಷ್ಟ್ರೀಯ ಹೆದ್ದಾರಿಯನ್ನ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದರು, ಅನುಮೋದನೆ ಮಾಡಿಸ್ಕೊಂಡೆ. ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಮತ್ತೆ BC ರೋಡ್, ಇದು ತುಮಕೂರಿಂದ ಶಿವಮೊಗ್ಗಕ್ಕೆ, ತೀರ್ಥಹಳ್ಳಿಯಿಂದ ಮಲ್ಪೆಗೆ. ಅದರ ಬಗ್ಗೆ ಮೊನ್ನೆ ಮೀನುಗಾರ ಕೆಲವು ಯುವ ಮುಖಂಡರು ಅವರ ಹತ್ರ, ಇಲ್ಲಿಯ ಸಂಸದರು ಈಗಲೂ ಸಚಿವರೇ ಅಲ್ವಾ, ಅವರ ಹತ್ರ ಚರ್ಚೆಯನ್ನು ಮಾಡಿದಾಗ ನಾನು ಅದನ್ನು ಕೇಳಿದೆ, ನೀವು ಜಯಪ್ರಕಾಶಕ್ಕೆ ಹತ್ರ ಯಾಕೆ ಕೇಳಲಿಲ್ಲ ಅಂತ. ಜಯಪ್ರಕಾಶಿಗೆ ಇದ್ದದ್ದೇ 20 ವರ್ಷ, ಈ ತಿಂಗಳು ನಿಮಗೆ 10 ವರ್ಷ ಸಿಕ್ಕಿತ್ತು. ಅನುಮೋದನೆ ನಾನು ಮಾಡಿಸಿದ್ದು 10 ವರ್ಷಗಳಾದರೂ ಅದು ಸಂಪೂರ್ಣ ಅಲ್ಲ, ಅರ್ಧ ಸಹ ಆಗಲಿಲ್ಲ ರಸ್ತೆಗಳು. ಅಂದು ನೀವೇ ವಿರೋಧವನ್ನು ಮಾಡಿದ್ರು ನಿಮ್ಮ ಪಾರ್ಟಿಯವರು. ಇಂದು ನೀವು ನನ್ನ ಹತ್ರ ಕೇಳಿ ಅಂತ ಹೇಳಿದ್ರೆ ನನಗೆ ಪುನಃ 5 ವರ್ಷ ಸಿಕ್ಕಿದೆ. ಆ 5 ವರ್ಷದಲ್ಲೇ ಮುಗಿಸಿಬಿಡ್ತಾ ಇದ್ದೆ. ನಿಮ್ಮ ಬೇರೆ ಯಾರೂ ಅಗತ್ಯವೇ ಇರಲಿಲ್ಲ. ನಾನು ಕೇಳುವಂಥದ್ದು ಇಷ್ಟೇ,
ಜನ ಮತವನ್ನು ಹಾಕುವಾಗ ಸ್ಥಳೀಯವಾಗಿ ಕೆಲಸಕ್ಕೆ ಯಾರು ಸಿಗ್ತಾರೆ ನೋಡಿ. ನೀವು ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳಿ ಅವ್ರಿಗೆ ಅವ್ರಿಗೆ ಗೊತ್ತಿದೆ ನನಗೆ ಓಟ್ ಹಾಕಿದ್ದಲ್ಲ, ಲೀಡರಿಗೆ ಓಟ್ ಹಾಕಿದ್ದು, ನಾನು ಕೆಲಸ ಮಾಡಿದ್ದು ನಡೀತದೆ, ಮುಂದಿನ ಎಲೆಕ್ಷನ್ ಅವ್ರ ಹೆಸರಿನಲ್ಲಿ ಓಟ್ ಕೇಳ್ತೇನೆ ಅಂತ. ನಮ್ಗಾಗಲ್ಲ. ಜನರ ಮಧ್ಯದಲ್ಲಿ ಇದು ಕೆಲಸವನ್ನು ಮಾಡಿ ನಾವು ಲೆಕ್ಕವನ್ನ ಕೊಡಬೇಕು. ವಿ ಆರ್ ಅಕೌಂಟೇಬಲ್. ನಾವು ಅಕೌಂಟೇಬಲ್ ಆಗ್ತೇವೆ. ಜನರಿಗೆ ಏನು ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಬೇಕಾಗ್ತದೆ. ಕೆಲಸವನ್ನ ಮಾಡಿದ ಜನರ ಮುಂದೆ ಹೋದರೆ ಕೇವಲ ನಾಯಕರ ಹೆಸರಿಲ್ಲ. ಮೊನ್ನೆ ಏನಾಯಿತು ಆ ಪರಿಸ್ಥಿತಿ ಎಲ್ರಿಗೂ ಬರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಸಮಸ್ಯೆಗಳನ್ನ ನೀವು, ನಾನು ಕೆಲವು ಸಲ ಹೇಳ್ತೇನೆ ತಪ್ಪು ಅವರದಲ್ಲ ಅಂತ. ಮತ ಹಾಕಿದ್ಯಾರು? ಮತ ಹಾಕುವಾಗ ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಿ. ಈಗ ನಾನು ನಿಮ್ಮ ಬಾಗಿಲಿಗೆ ಬಂದು ಮತವನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಕೆಲಸ ನಿಮ್ಮ ಮಧ್ಯೆ ಇದು ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ನೋಡ್ತಾ ಇದ್ದೇನೆ. ಅದು ಮೀನುಗಾರರ ಸಮಸ್ಯೆ ಆಗಲಿ, ರಾಷ್ಟ್ರೀಯ ಹೆದ್ದಾರಿದಾಗಲಿ, ರೈತರ ಸಮಸ್ಯೆ, ಎಷ್ಟು ಡ್ಯಾಮ್ಗಳನ್ನು ಮಾಡ್ತಿದೆ, ಎಷ್ಟು ಬ್ರಿಡ್ಜ್ಗಳನ್ನು ಮಾಡ್ತಿದ್ದೇನೆ. ಇದು ಯಾವುದೇ ಲೆಕ್ಕಕ್ಕೆ ಬರದ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಅಗಲೀಕರಣದ್ದು ಅಂದೇ ಪ್ರಾರಂಭ ಆದದ್ದು, ನಂತರ ಎಲ್ಲ ಕೆಲಸ ಶುರುವಾಯಿತು. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಾವು ಗಮನವನ್ನು ಹರಿಸಿ ಅಂತ ಹೇಳ್ತಾ, ನಾಯಕರ ಹೆಸರಿನಲ್ಲಿ ಪ್ರಾಯಶಃ ಇನ್ನು ಮುಂದೆ ನಡೀಲಿಕ್ಕಿಲ್ಲ. ನೀವು ಎಲ್ಲಿವರೆಗೆ ತೀರ್ಮಾನವನ್ನು ತಗೊಳ್ಳೋದಿಲ್ಲ ಅದಾಗ್ತದೆ. ಒಂದು ವೇಳೆ ಜನ ತೀರ್ಮಾನವನ್ನು ತಗೊಂಡ್ರೆ ಬೇರೆ ಯಾರಿಗೂ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳ್ತೇನೆ. ಈಗ ರಾಜ್ಯ ಸರ್ಕಾರ ಇದು ಗ್ಯಾರಂಟಿಯನ್ನು ಕೊಟ್ಟಿದೆ. ಚುನಾವಣೆ ಪೂರ್ವದಲ್ಲಿ ನೀವು ಯಾರು ನಂಬಲಿಲ್ಲ ಅದನ್ನು, ಅವ್ರು ಕೊಡ್ತಾರೆ ಇಲ್ವಾ ಅಂತ. ಈಗ ಹಾಗಲ್ಲ, ಕೊಟ್ಟಾಗಿದೆ. ಮುಂದೆ ಕೇಂದ್ರದಲ್ಲಿ ಬಂದರೆ ಪುನಃ 5 ಗ್ಯಾರಂಟಿಯನ್ನು ಹೇಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಮಹಿಳೆಯರಿಗೆ ಕೊಡುವಂಥ 1 ಲಕ್ಷದೊಟ್ಟಿಗೆ ಆ ಇನ್ಶೂರೆನ್ಸ್ ಏನ್ ಮಾಡ್ತಾ ಇದ್ದಾರೆ 25 ಲಕ್ಷದ ಕುಟುಂಬಕ್ಕೆ. ನೀವು ಇದನ್ನು ಆಲೋಚನೆ ಮಾಡಿ. ಎಲ್ಲಿಯಾದ್ರೂ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ರೂ ಸಹ ನೀವು ಸರ್ಕಾರಿ ಆಸ್ಪತ್ರೆಯಿಂದ ಅವರಿಂದ ಒಂದು ಪತ್ರವನ್ನು ತಗೊಂಡು ಹೋಗ್ಬೇಕು, ಇಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ದೊಡ್ಡ ಆಸ್ಪತ್ರೆಗೆ ಹೋದ್ರೆ ನಮ್ಮಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಲಿಮಿಟೆಡ್ ಬೆಡ್ ಇದೆ, ಗೊತ್ತಿದೆ. ಅದಕ್ಕೋಸ್ಕರ ಉಡುಪಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜು. ಅದರೊಟ್ಟಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾಗ್ತದೆ, ನೇರವಾಗಿ ಅಡ್ಮಿಟ್. ಅದರೊಟ್ಟಿಗೆ ಒಂದು 25 ಲಕ್ಷದ ಇನ್ಶೂರೆನ್ಸ್ ಇದೆಯಲ್ಲ, ಕಾರ್ಡ್ ನಿಂತ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಸೀದಾ ಬರ್ಬೋದು. ಅದು ಕೇವಲ ಆರೋಗ್ಯ ಸರಿಯಲ್ಲಿದ್ದಾಗ ಮಾತ್ರ. ನಿಮ್ಮೆಲ್ಲರ ಆರೋಗ್ಯ ಒಳ್ಳೆ ರೀತಿ ಇರಲಿ ಅಂತ ಹಾರೈಸ್ತೇನೆ ನಾನು. ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗದಿರಲಿ. ಆದರೆ ಈ ಒಂದು ವ್ಯವಸ್ಥೆ, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದರು, ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ಅಗತ್ಯ ಇದೆ. ನನಗೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಷಣ ಮಾಡುವಾಗ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರಲ್ಲ, ಅದು ತಪ್ಪದು. ಆ ಶಬ್ದವೇ ತಪ್ಪು. ನಾನಾಗಲೇ ಹೇಳಿದೆ, ನಮ್ಮನ್ನ ಆಯ್ಕೆ ಮಾಡಿದಾಗ ನಮ್ಮ ಕರ್ತವ್ಯ ಆಗ್ತದೆ, ಅದು ನಿಮ್ಮ ಹಕ್ಕು ಆಗ್ತದೆ ಎನ್ನುವಂಥದ್ದು, ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು. ಅದನ್ನು ಬಿಟ್ಟು ಕೇವಲ ಚುನಾವಣಾ ಭಾಷಣ ಆಗಿ ಆಮೇಲೆ 5 ವರ್ಷದ ನಂತರ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ದಯವಿಟ್ಟು ಸಮಯ ಬಹಳ ಆಗಿದೆ, ಅದರಿಂದ ದಯವಿಟ್ಟು ತಾವು ಇದರ ಬಗ್ಗೆ ಗಮನವನ್ನು ಹರಿಸಿ. 26ನೇ ತಾರೀಕಿಗೆ ಚುನಾವಣೆ ಇದೆ. ಕಾಂಗ್ರೆಸ್ ಪಕ್ಷ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ. ನನಗೆ ಸ್ವಲ್ಪ ತಡ ಆಯ್ತು, ಯಾಕಂದರೆ ನಾನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿದ್ದೆ. ಅನೇಕ ಹಿಂದುಳಿದ ವರ್ಗದ ಜಾತಿಯವರಿಗೆ ಅವರಿಗೆ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಮೀಸಲಾತಿಗೆ ಕೆಲವರಿಗೆ ಸೇರಿದ್ದು ಗೊತ್ತಿಲ್ಲ. ಅಂಥವರಿಗೆ, ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಟ್ಟಿದ್ದೇವೆ ನಾವು. ಅದರಲ್ಲಿ ಏನನ್ನು ಬರೆದಿದೆ ಅಂತ ಸರ್ಕಾರ ಒಪ್ಪೋರಿಗೆ ನಮ್ಗೆ ಹೇಳಲಿಕ್ಕೂ ಇಲ್ಲ. ಅದರಿಂದ ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಿಲ್ಲ. ತಾವೆಲ್ಲರೂ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ. ನಾನು ಯಾವ ರೀತಿಯಲ್ಲಿ ಹಿಂದೆ 20 ತಿಂಗಳ ಕಾಲ ಕೆಲಸವನ್ನು ಮಾಡಿದ್ದೆ,
20 ತಿಂಗಳ ಕಾಲ ಕೆಲಸವನ್ನು ಮಾಡಿ ಯಾವ ರೀತಿಯಲ್ಲಿ ಅಂದ್ರೆ 2 ಜಿಲ್ಲೆಯನ್ನು ನನ್ನ ಇಡೀ ಕ್ಷೇತ್ರದ ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟು ಮೀಟಿಂಗ್ ಅನ್ನು ಮಾಡಿದೆ ನಾನು. ಪ್ರತಿ ಪಂಚಾಯತ್ನಲ್ಲಿ ರೇಷನ್ ಕಾರ್ಡ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನೇ ಅನುದಾನವನ್ನು ಕೊಟ್ಟು ಕಂಪ್ಯೂಟರ್ ಮತ್ತೆ ಪ್ರಿಂಟರ್ ಅನ್ನು ಕೊಡಿಸಿದ್ದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಂದ್ಸಲ ಗೆದ್ದೋಗಿ ಇನ್ನೊಂದು ಚುನಾವಣೆಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅದನ್ನ ಬದಲಾವಣೆ ಮಾಡಬೇಕಾದ್ರೆ ನನಗೆ ಮತವನ್ನು ಕೊಟ್ಟು ಗೆಲ್ಸಿ ನಾನು ಯಾವ ರೀತಿಯಲ್ಲಿ ಹಿಂದೆ ಕೆಲಸ ಮಾಡಿದ್ದೆ ಅದೇ ರೀತಿಯಲ್ಲಿ ಮುಂದೆ ಕೆಲಸವನ್ನು ಮಾಡಿ ತಮ್ಮ ನಿರೀಕ್ಷೆಗೆ ಖಂಡಿತವಾಗಿ ಮುಟ್ತೇನೆ ಅಂತ ಹೇಳ್ತಾ ಚುನಾವಣೆ ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬೇರೆ ಬೇರೆ ದೇಶದಲ್ಲಿ ಸಮಸ್ಯೆಗೀಡಾದ ಜನರ ಬಗ್ಗೆ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮೀನುಗಾರರಿಗೆ ಅಪಘಾತಕ್ಕೀಡಾಗಿ ಅವರ ದೇಹ ಸಿಕ್ಕದೇ ಇದ್ದಾಗ ಅದರ ಬಗ್ಗೆ ಕ್ರಮ ಅನ್ನೋದು. ಯಾಕಂದ್ರೆ ಒಂದು ಬೋಟ್ ಮುಳುಗಿ ಬಹಳ ವರ್ಷಗಟ್ಟಲೆ ಆಯ್ತು. ಈಗ ನಾವು 3 ತಿಂಗಳು 6 ತಿಂಗಳು ಅಂತ ಹೇಳ್ಕೊಂಡು ಕಳೆದು ಬಿಟ್ಟು ಸುವರ್ಣ ತ್ರಿಭುಜ. ಆದರೆ ಅದ ಅತಿ ಶೀಘ್ರದಲ್ಲಿ ಅಂಥದ್ದನ್ನ ಬೇರೆ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಇದ್ದಾಗೆ ಇಲ್ಲಿ ಆಗ್ಬೇಕಾಗ್ತದೆ. ಅದನ್ನ ಟ್ರೇಸ್ ಮಾಡಲಿಕ್ಕೆ ಮ್ಯಾನಿಫೆಸ್ಟೋದಲ್ಲಿ ಇದೆ. ಈಗ ಈ ಸಲ ಮುಖಂಡರಿಲ್ಲೇ ಇದ್ದಾರೆ, ಮ್ಯಾನಿಫೆಸ್ಟೋದಲ್ಲಿ ಇದೆ. ಹಾಗೆಯೇ ಅಮೆರಿಕದಲ್ಲಿ ವಿದ್ಯಾರ್ಥಿಗಳು ಹೋದಾಗ ಬಹಳಷ್ಟು ಕೊಲೆಗಳಾಗಿದೆ. ಅದರ ಬಗ್ಗೆ ಕ್ರಮ ತೆಗೊಳ್ಬೇಕು ಅಂತ ಕ್ರಮ ತೆಗೊಳ್ಳೋದು ಆ ದೇಶದ ಕಾನೂನಿನ ಅಡಿಯಲ್ಲಿ. ಆದರೆ ಎಂಬೇಸಿ ಅವರು ಸ್ವಲ್ಪ ಜಾಗೃತರಾಗಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಬೇಕಾಗ್ತದೆ. ಮತ್ತೆ ತಾವೇನು ದುಡ್ಡನ್ನು ಕೊಟ್ಟಿದ್ದೀರಿ ನನ್ನ ಚುನಾವಣಾ ವೆಚ್ಚಕ್ಕೆ, ಈ ದುಡ್ಡನ್ನು ನಾನು ವಾಪಸ್ ಕೊಡುವುದಿಲ್ಲ. ಆದರೆ ಮುಂದೊಂದು ದಿನ ನಿಮಗೆ ಅವಕಾಶ ಇದ್ದ ಖಂಡಿತ ಇದಕ್ಕಿಂತ ದೊಡ್ಡ ಸಹಾಯವನ್ನು ನಿಮ್ಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಆತ್ಮೀಯ ಮತದಾರ ಕೊಟ್ಟಿದ್ದೀರಿ. ಏನ್ ಕೊಟ್ಟಿದ್ದೀರಿ? ಏನ್ ಕೊಟ್ಟಿದ್ದೀರಿ ಸ್ನೇಹಿತರೆ? ಕೇಂದ್ರದಲ್ಲಿ ಇರ್ತಕ್ಕಂಥ 10 ವರ್ಷದ ಆಡಳಿತ ಇರ್ತಕ್ಕಂಥ ಬಿಜೆಪಿಯ ಸರ್ಕಾರಕ್ಕೆ ಈ ದೇಶದಲ್ಲಿ ಮನುಷ್ಯರಿದ್ದಾರೆ ಅನ್ನೋದನ್ನ ಮರೆತು ಈ ದೇಶದಲ್ಲಿ ಜಾತಿ ಮತಭೇದಗಳನ್ನು ಇಟ್ಟುಕೊಂಡು ಒಡೆದಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ, ಕಾಂಗ್ರೆಸ್ ಪ್ರತಿಪಾದನೆ ಮಾಡಿಕೊಂಡು ಬಂತು ಸ್ವಾತಂತ್ರ್ಯ ಚಳವಳಿಯಿಂದ ಕಾಂಗ್ರೆಸ್ ಅಧಿಕಾರದವರೆಗೂ ಅದೇನು ಅಂತಂದ್ರೆ ಈ ದೇಶ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜನ. ಆ ಜನ ಯಾರು ಅಂದ್ರೆ ತೇಜಸ್ವಿನಿ ಗೌಡ ಅವರೇ, ನಮ್ಮೂರಿನ ಕವಿ ಕುವೆಂಪುರವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳುವ ಸಿದ್ಧಾಂತವನ್ನ ಪ್ರತಿಪಾದಿಸಿಕೊಂಡು ಬಂದಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ, ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ಪ್ರಧಾನಮಂತ್ರಿಗಳು ಇವರ ಪತ್ರಿಕೆ ಹೇಳಿಕೆಯನ್ನು ನೋಡಿ ನನ್ನ ಮನೆಯ ಹತ್ತಿರ ಇವತ್ತು ವಾಕಿಂಗ್ ಮುಗಿಸಿ ಬಂದಂತ ಒಬ್ಬರು ಹೆಣ್ಮಗಳು, ಬಿಜೆಪಿಗೆ ಮತವನ್ನು ಕೊಡ್ತಕ್ಕಂಥ ಹೆಣ್ಮಗಳು, ಇವತ್ತು ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳ ಕರಿಮಣಿಯನ್ನ ಕೀಳುತ್ತೆ ಅನ್ನುವ ರೀತಿಯ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ನೋಡಿ ಆ ಹೆಣ್ಮಗಳು ಹೇಳಿದ್ರು, ಸರ್ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಪಕ್ಷದ ಬಿಜೆಪಿಯಲ್ಲಿ ಇದ್ವಿ, ಆದ್ರೆ ಇದು ಎಂತಹ ಪರಿಸ್ಥಿತಿ, ಹೆಣ್ಣು ಮಕ್ಕಳನ್ನ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ. ಯಾರು ಅವಮಾನ ಮಾಡಿದ್ರು? ಬರೀ ಅವರಲ್ಲ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಕಾಂಗ್ರೆಸ್ಸಿನ ಸವಾಸದಲ್ಲಿದ್ದಾಗ ಚೆನ್ನಾಗಿದ್ರು, ಬಿಜೆಪಿ ಸವಾಸ ಮಾಡಿದ್ದೊಂದು ಗೊತ್ತು. ಕುಮಾರಣ್ಣ ಹೇಳಿದ್ರು, ಕಾಂಗ್ರೆಸ್ನವರು ನಾವು ನಿಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಕ್ಕೆ, ಕಾಂಗ್ರೆಸ್ಸಿನವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಕ್ಕೆ ಕರ್ನಾಟಕದ ಹೆಣ್ಮಕ್ಳು ಹಾದಿ ತಪ್ಪಿದ್ದಾರೆ ಅಂತ ಮಾತಾಡಿದ್ದಾರೆ. ಅಣ್ಣ ಕುಮಾರಣ್ಣ, ಅಧಿಕಾರದಲ್ಲಿದ್ದಾಗ ಹಾದಿ ತಪ್ಪಿದ್ದು ನೀವು ಅಂತ ಹೇಳಿ ನಮ್ಮ ಮಾಧ್ಯಮದ ಗೆಳೆಯರಿಗೂ ಗೊತ್ತು, ಕರ್ನಾಟಕದ ಜನಸಾಮಾನ್ಯರಿಗೂ ಗೊತ್ತು. ಆದ್ರೆ ಕರ್ನಾಟಕದ ಹೆಣ್ಮಕ್ಕಳು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಸವಲತ್ತಿನ ಕಾರಣಕ್ಕೆ ಹಾದಿ ತಪ್ಪಿಲ್ಲ, ಅದರ ಬದಲು ಕುಟುಂಬವನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಅದು ಒಂದು ಭಾಗ. ನಾನು ಮೊನ್ನೆ ಉಡುಪಿಯ ಆಚೆ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದೆ.
ಒಬ್ರು ಹೆಣ್ಮಕ್ಳು ಹೇಳಿದ್ರು, ಶೇಖರಣ್ಣ ಉಂತಲೇ ಭಾಷಣ ಅಂತ ಹೇಳಿದ್ರು. ನನ್ಗೆ ತಲೆ ಬಿಸಿ ಆಯ್ತು, ಏನೋ ಟೀಕೆ ಮಾಡ್ತಾರೆ ಅಂತ ಗೀತಕ್ಕ. ಆಗ ಹೆಣ್ಮಕ್ಳು ಹೇಳಿದ್ರು, ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಒಂದೇ ವ್ಯತ್ಯಾಸ ಇದೆ ಅಣ್ಣ. ಏನು ಕೇಳಿದೆ, ಬಿಜೆಪಿ ಅವರ ಆಡಳಿತ ಕಾಂಗ್ರೆಸ್ನವರ ಆಡಳಿತದ ಒಂದು ಉದಾಹರಣೆ ಹೇಳ್ತೇನೆ ಅಂದ್ಲು. ಏನಕ್ಕ ಅಂತ ಹೇಳಿದೆ. ಆ ಅಕ್ಕ ಹೇಳಿದ್ರು, ಅಣ್ಣ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರಾಮನವಮಿಯ ದಿವಸ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ 2,000 ರೂಪಾಯಿ ದುಡ್ಡು ಇಟ್ರೆ ಮುಂದಿನ ರಾಮನವಮಿಗೆ ಬ್ಯಾಂಕಿಗೆ ಹೋಗಿ ನೋಡಿದ್ರೆ ಅದು 2,200 ರೂಪಾಯಿ ಆಗ್ತಿತ್ತು. ಬಿಜೆಪಿ ಕಾಲದಲ್ಲಿ ಈ ರಾಮನವಮಿಯಲ್ಲಿ 5,000 ರೂಪಾಯಿ ತಗೊಂಡೋಗಿ ಬ್ಯಾಂಕಿಗೆ ಇಟ್ರೆ ಮುಂದಿನ ರಾಮನವಮಿಗೆ ಹೋಗಿ ನೋಡಿದಾಗ ಅದು 5,500 ಆಗಿರುವುದಿಲ್ಲ, ಬದಲಿಗೆ -500 ರೂಪಾಯಿ ಆಗಿರ್ತದೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಆಡಳಿತದ ವ್ಯತ್ಯಾಸ. ಅಣ್ಣ ಪೆಟ್ರೋಲ್ ರೇಟ್ ಏನಾಯ್ತು, ಡೀಸೆಲ್ ರೇಟ್ ಏನಾಯ್ತು, 410 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ ರೇಟ್ ಅನ್ನ 1,100 ರೂಪಾಯಿಯಲ್ಲಿ ಮಾಡಿದ್ರಲ್ಲ. ಕರ್ನಾಟಕದ ಸರ್ಕಾರದ ನೆರೆ ಪರಿಹಾರ ಕೊಡಿ, ಬರ ಪರಿಹಾರ ಕೊಡಿ, ನಮ್ಮ GST ಪಾಲ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಇಡೀ ಕಾಪು ಜನರ ಪರವಾಗಿ ಸುಪ್ರೀಂ ಕೋರ್ಟಿನ ಸರ್ವ ನ್ಯಾಯಾಧೀಶರ ತಂಡಕ್ಕೆ ಅವರ ಪಾದ ಮುಟ್ಟಿ ಸುಪ್ರೀಂ ಕೋರ್ಟ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ನೀವು ನಿರ್ದೇಶನ ಕೊಟ್ಟಿದ್ದೀರಿ, ನಮಗೆ ಇವತ್ತು ನೆರೆ ಪರಿಹಾರ ಬರ ಪರಿಹಾರ ನ್ಯಾಯಯುತವಾಗಿ ಬರ್ತಾ ಇದೆ. ಸ್ನೇಹಿತರೆ, ನಾನು ನನ್ನ ಗೆಳೆಯರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ತಂದಿದ್ದೆ ನಿಮಗೆ ಕಾಪುಯಲ್ಲಿ ತೋರಿಸ್ಬೇಕಂತ. ಎಲ್ಲಿದೆ ಡಾಕ್ಯುಮೆಂಟ್ಸ್? ಅತ್ತನಿ ಪ್ಲೀಸ್. ಸ್ನೇಹಿತರೆ, ಕೆಲವು ಡಾಕ್ಯುಮೆಂಟ್ ಅನ್ನ ನಿಮಗೆ ನಾನು ಅನಾವರಣ ಮಾಡ್ತೇನೆ. ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕು. ನಮಗೆ ಜನಪರವಾಗಿರ್ತಕ್ಕಂಥ ಆಡಳಿತ. ತೇಜಸ್ವಿನಕ್ಕ ಇವತ್ತು ಬಂದ ಹೆಣ್ಮಗಳು ಒಬ್ಳು ಜಯಪ್ರಕಾಶ್ ಹೆಗಡೆ ಅವರಿಗೆ ಕವರಲ್ಲಿ ಹಣ ಹಾಕಿ ನೀವು ಚುನಾವಣೆ ಮಾಡಿ ಅಂತ ಅಂದ್ಲು. ಯಾಕೆ ಅಂದ್ರೆ ಜಯಪ್ರಕಾಶ್ ಹೆಗಡೆ ಪ್ರಾಮಾಣಿಕವಾಗಿ ತನ್ನ ರಾಜಕಾರಣದ ಜೀವನವನ್ನ ನಡೆಸಿದ್ದಾರೆ ಅಂತ ಹೆಣ್ಮಗಳಿಗೆ ಗೊತ್ತು. ಮೊನ್ನೆ ನಮ್ಮೂರಲ್ಲಿ ಸೊರಕೆ ಅವರೇ ರಾತ್ರಿ 9 ಗಂಟೆಗೆ ಸಭೆ, ಒಬ್ಬಳು ಹೆಣ್ಮಗಳು ಗುಲಾಬಿ ಅಕ್ಕಂತ ದಲಿತ ಸಂಘರ್ಷ ಸಮಿತಿಯ ಹೆಣ್ಮಗಳು ಬಂದು, ಹೆಗಡೆ ಅವರೇ ನನಗೆ ಭಾರಿ ಉಡುಗೊರೆ ನಿಮಗೆ ಕೊಡ್ಲಿಕ್ಕಾಗಲ್ಲ, ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ಬೇಕು, ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ಬೇಕು. ಆ ಗೆಲ್ಬೇಕು ಅಂತಾದ್ರೆ ನನ್ನ ಕಿರು ಸಹಾಯ, ನನಗೆ 7 ತಿಂಗಳ ಗೃಹಲಕ್ಷ್ಮಿಯ ಹಣ ಬಂದಿದೆ, 1 ತಿಂಗಳ ಗೃಹಲಕ್ಷ್ಮಿಯ ಹಣ ನಿಮಗೆ ಕೊಡ್ತೇನೆ ಅಂತ ಹೇಳಿ ನಡುರಾತ್ರಿ ಕೊಟ್ಟು ಹೋಗ್ಲಿ. ಇದು ಜನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಶ್ರದ್ಧೆ. ಸ್ನೇಹಿತರೆ, ನನ್ನ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ರು ಹೆಣ್ಮಗಳು ಕಳೆದ ಬಾರಿ ನಾವು ಗ್ಯಾರಂಟಿ ಕಾರ್ಡ್ ಅನ್ನ ವಿತರಣೆ ಮಾಡಿ ಕೊಟ್ಟಾಗ ಆ ಹೆಣ್ಮಗಳು ಹೇಳಿದ್ರು, ಅಕ್ಕ ವೋಟ್ ಹಾಕ್ಬೇಕು ಅಂತ ಹೇಳಿದೆ. ಅವ್ರು ಹೇಳಿದ್ರು, ಕಾಂಗ್ರೆಸ್ನವ್ರನ್ನಾಗ್ಲಿ ಬಿಜೆಪಿಯವ್ರನ್ನಾಗ್ಲಿ ಯಾವುದೇ ರಾಜಕಾರಣಿಗಳನ್ನು ನಾನು ನಂಬೋದಿಲ್ಲ ಅಂತ. ಯಾಕಮ್ಮ ಕೇಳಿದೆ, ನೀವು ಚುನಾವಣೆ ಸಮಯದಲ್ಲಿ ಏನು ಬೇಕಾದ್ರೂ ಭರವಸೆ ಕೊಡ್ತೀರಿ, ಆದ್ರೆ ಈಡೇರಿಸೋದಿಲ್ಲ. ಹಾಗಾದ್ರೆ ಗ್ಯಾರಂಟಿ ಕಾರ್ಡ್ ಏನ್ ಮಾಡಿದ್ರಿ ಅಂದೆ, ಅದು ಒಲೆಗೆ ಹಾಕಿದ್ದೇನೆ ಅಂತಂದು. ಅದೇ ಹೆಣ್ಮಗಳು ಮೊನ್ನೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಹೇಳುತ್ತೆ, ಅಣ್ಣ ನೀವು ನುಡಿದಂತೆ ನಡೆದಿರ್ತಕ್ಕಂಥ ಕಾಂಗ್ರೆಸ್ನವರು, ನಿಮಗೆ ನಾನು ಓಟ್ ಹಾಕ್ತೀನಿ. ಕಳೆದ 2 ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ನಾನು ಬಿಜೆಪಿಗೆ ಹಾಕಿದ್ದೆ, ನನ್ನ ಮನೆಗೇನು ಉಡುಗೊರೆ ಕಳಿಸ್ಕೊಡ್ಲಿಲ್ಲ, ನನ್ನ ಮನೆಗೇನು ಸವಲತ್ತು ಕೊಡ್ಲಿಲ್ಲ, ಮನೆಗಿಲ್ದಿದ್ರೆ ಇಲ್ಲಿ ಊರಿಗೆ ಕಳಿಸ್ಕೊಡ್ಲಿಲ್ಲ, ಗ್ರಾಮಕ್ಕೆ ಕಳಿಸ್ಲಿಲ್ಲ, ತಾಲೂಕಿಗೆ ಕಳಿಸ್ಲಿಲ್ಲ. ನಾನು ಮತ್ತೆ ಯಾರಿಗೆ ಕೊಟ್ಟಿದ್ದಾರಮ್ಮ ಕೇಳಿದೆ. ಅವ ಅಮ್ಮ ಹೇಳಿದ್ರು, ಅಣ್ಣ ಅಂಬಾನಿ ಅದಾನಿ ಅಂತ ಇಬ್ರು ಇದ್ದಾರೆ, ಅವರಿಗೆಲ್ಲ ಕೊಟ್ಟಿದ್ದಾರೆ, ನಮಗೇನು ಕೊಟ್ಟಿಲ್ಲ ಅಂತ ಅಂದ್ರು. ಆ ಹೆಣ್ಮಗಳು ಹೇಳಿದ್ರು, ಅಣ್ಣ 2,000 ರೂಪಾಯಿ ಗ್ಯಾರಂಟಿ ಬರ್ತಾ ಇದೆ, ಆ 2,000 ರೂಪಾಯಿ ಗ್ಯಾರಂಟಿಯಲ್ಲಿ ಏನ್ ಮಾಡ್ತೀರಿ ಕೇಳಿದೆ. ಅಣ್ಣ ನನ್ನ ಗಂಡನಿಗೆ ಅನಾರೋಗ್ಯ ಇತ್ತು, ಅವರಿಗೆ ತಿಂಗಳಿಗೆ 600 ರೂಪಾಯಿ ಮೆಡಿಸಿನ್ ಬೇಕಿತ್ತು, ಆ ಹಣದಲ್ಲಿ ಇವತ್ತು ಧೈರ್ಯದಿಂದ 600 ರೂಪಾಯಿ ಮೆಡಿಸಿನ್ ತರ್ತಿದ್ದೀನಿ. ಉಳಿದ 1,400 ಏನ್ ಮಾಡ್ತೀರಿ ಕೇಳಿದೆ. ಅಣ್ಣ ಅನಾರೋಗ್ಯದಲ್ಲಿರುವ ನನ್ನ ಗಂಡನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ಲಿಕ್ಕೆ ನನ್ನ ಬಂಧು ಮಿತ್ರರು ಬರ್ತಿದ್ರು, ಅವರಿಗೆ ಅತಿಥಿ ಸತ್ಕಾರ ಮಾಡಕ್ ಆಗ್ತಿರ್ಲಿಲ್ಲ. ಈಗ 400 ರೂಪಾಯಿಲಿ ಪೇಣಿ ರವೆ ಸಕ್ಕರೆ ತಂದಿಟ್ಕೊತೀನಿ, ಬಂದವರಿಗೆ ಕೇಸರಿ ಬಾತ್ ಮಾಡಿ ಆತಿಥ್ಯ ಸತ್ಕಾರ ಮಾಡಿ ಕಳಿಸ್ತೀನಿ. ಉಳಿದ 1,000 ಏನ್ ಮಾಡ್ತೀರಿ ಅಂದೆ. ಅಣ್ಣ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ, ಅದರಲ್ಲಿ ಕುಟುಂಬದ ಕಲ್ಯಾಣಕ್ಕಾಗಿ ಸಾಲ ಮಾಡಿದ್ದೆ, ತಿಂಗಳಿಗೆ 500 ರೂಪಾಯಿ ಸಾಲ ಕಟ್ಟಬೇಕಿತ್ತು, ಕಟ್ಟಕ್ಕೆ ಕಷ್ಟ ಆಗ್ತಿತ್ತು, ಈಗ ಬಾರಿ ಧೈರ್ಯದಿಂದ 500 ರೂಪಾಯಿ ಸಾಲ ಕಟ್ತಾ ಇದ್ದೀನಿ ಅಂತ.
ಉಳಿದ 500 ರೂಪಾಯಿ ಏನ್ ಮಾಡ್ತೀರಿ ಕೇಳಿದೆ. ಆಗ ಹೆಣ್ಮಗಳು ಹೇಳಿದ್ರು, ಉಳಿದ 500 ರೂಪಾಯಿ ಏನ್ ಮಾಡ್ತೀನಿ ಅಂದ್ರೆ, ವಕೀಲರೇ, ನನ್ನ ಮಗಳು ತಂದೆಯನ್ನ ಅನಾರೋಗ್ಯ ನೋಡ್ಲಿಕ್ಕಾಗಿ ಮೊದಲು ತಿಂಗಳಿಗೊಮ್ಮೆ ಬರ್ತಾ ಇದ್ಲು. ಈಗ ಕಾಂಗ್ರೆಸ್ ಸರ್ಕಾರದ ಉಚಿತ ಬಸ್ ಪ್ರಯಾಣದ ಕಾರಣಕ್ಕಾಗಿ ತಿಂಗಳಿಗೆ 2 ಬಾರಿ ಬರ್ತಾ ಇದ್ದಾಳೆ. 2 ಬಾರಿ ಬಂದಾಗಲೂ ಸಹಿತ ಆಕೆಗೆ ನಾನು ಬಾಗಿನ ಅರಿಶಿನ ಕುಂಕುಮದ ಬಾಬತ್ತಾಗಿ ತಲಾ 250 ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದ್ಲು. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ, ಇದು ಕಾಂಗ್ರೆಸ್ಸಿನ ಧರ್ಮ. ಸ್ನೇಹಿತರೆ, ನಾನು ಇನ್ನು ಹಿರಿಯರೆಲ್ಲ ಮಾತಾಡೋಕಿದ್ದಾರೆ. ನಮ್ಮ ಅತ್ಯುತ್ತಮವಾದ ವಾಗ್ಮಿ, ಆಗೆಲ್ಲ ರಾಜಕಾರಣಿಗಳನ್ನೆಲ್ಲ ಉದಯ ಟಿವಿಲಿ ಕೂಡಿಸಿ ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಕ್ರಾಸ್ ಎಕ್ಸಾಮಿನ್ ಮಾಡಿ ಕಳಿಸ್ತಾ ಇದ್ರು. ಜಾಡಿಸಿ ಕಳ್ಬಿಟ್ರು ಹೇಳೋರು. ಇವತ್ತು ತೇಜಸ್ವಿನಿಯವರು ಬಂದಿದ್ದಾರೆ. ಅವ್ರ ಮಾತನ್ನು ನಾವೆಲ್ಲ ಹೆಚ್ಚು ಕೇಳೋಣ. ಆದರೆ ಎರಡು ಡಾಕ್ಯುಮೆಂಟ್ ಅನ್ನು ನಿಮ್ಮ ಎದುರುಗಡೆ ತೋರಿಸ್ಬೇಕು. ಒಂದು ನಮ್ಮ ಪತ್ರಕರ್ತ ಸ್ನೇಹಿತರು ದಯವಿಟ್ಟು ಗಮನಿಸಿ. ಈಗಲೂ ಉಡುಪಿ ಚಿಕ್ಕಮಗಳೂರಿನ ಸಂಸದರು ಯಾರು ಹೇಳಿ? ಶೋಭಕ್ಕ. ಅವ್ರನ್ನ ನಮ್ಮ ಕೋಟ ಶ್ರೀನಿವಾಸಣ್ಣ, ರಘುಪತಿ ಭಟ್ರು, ಉದಯ್ ಕುಮಾರ್ ಶೆಟ್ರು, CT ರವಿ ಇವರೆಲ್ಲ ಮತ್ತು ನಮ್ಮ ಪ್ರಮೋದ್ ಮಧ್ವರಾಜ್ ಅವರೆಲ್ಲ ಸೇರಿ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ. ಕಳಿಸಿದ್ದವ್ರು ಮಾತ್ರ ಅಲ್ಲ, ಕೋಟ ಶ್ರೀನಿವಾಸಣ್ಣ ಅಕ್ಕ ನಾನಲ್ಲ ಅವರು ಅಂತ ಇದ್ರು. ಆದ್ರೆ ಈಗ ಈ ದಾಖಲಾತಿಯ ಮುಖೇನ ನಮಗೆ ಗೊತ್ತಾಗ್ತಿದೆ, ಅವರನ್ನ ಇಲ್ಲಿಂದ ವಾಪಸ್ ಕಳಿಸಿದ್ದು ನಮ್ಮ ಕೋಟ ಶ್ರೀನಿವಾಸಣ್ಣನೇ ಅಂತ. ಯಾಕೆ ಅಂದ್ರೆ ಈ ಕರಪತ್ರವನ್ನು ಗಮನಿಸಿ ನೋಡಿ. ಹಾಲಿ ಸಂಸದರಾಗಿರುವ ಶೋಭಾ ಕರಂದ್ಲಾಜೆಯವರ ಒಂದೇ ಒಂದು ಫೋಟೋವನ್ನು ಸಹಿತ ಇಡೀ ಕರಪತ್ರದಲ್ಲಿ, ಬಿಜೆಪಿಯ ಕರಪತ್ರದಲ್ಲಿ ಮುದ್ರಣ ಮಾಡಿಲ್ಲ. ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಾಯಕರ ಫೋಟೋವನ್ನು ಹಾಕಿದ್ದಾರೆ, ಶೋಭಾ ಕರಂದ್ಲಾಜೆ ಅವರ ಫೋಟೋ ಇಲ್ಲ. ಅದರ ಅರ್ಥ ಮಂತ್ರಿಗಳು ಬೇರೆ. ಅವರು ಮೊನ್ನೆ ಉಡುಪಿಯಲ್ಲಿ ಹೇಳಿದ್ದಾರೆ, ಪತ್ರಕರ್ತರು ಕೇಳಿದಾಗ, ಶ್ರೀನಿವಾಸಣ್ಣ ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಹಿಂದಿನ ಸಂಸದರು ಹೇಗೆ ಕೆಲಸ ಮಾಡಿದ್ರೋ ಅದೇ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶ್ರೀನಿವಾಸಣ್ಣ, ನೀವು ಹಿಂಗಾಗಬಾರ್ದು. ಹಾಗಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೋಟ ಶ್ರೀನಿವಾಸಣ್ಣನವರಿಗೆ ಅವಕಾಶ ಇದೆ. ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಇನ್ನೂ 4 ವರ್ಷಗಳ ಕಾಲ ನಮ್ಮ ಸೇವೆ ಮಾಡುವ ಅವಕಾಶ ಇದೆ. ಈಗ ಗಮನಿಸಬೇಕು, ನಮ್ಮೂರಿನಲ್ಲಿ ಮಾತಾಡ್ತಿದ್ದಾರೆ. ಉಡುಪಿಯ ಉಸ್ತುವಾರಿ ಸಚಿವರಾದಾಗ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಏನ್ ಮಾಡಿದ್ರು ಅನ್ನೋದನ್ನ ಇಡೀ ಉಡುಪಿ ಜಿಲ್ಲೆ ಮಾತಾಡುತ್ತೆ, ಕಾಪು ತಾಲೂಕು ಮಾತಾಡುತ್ತೆ, ಕಾಪು ಪಟ್ಟಣ ಮಾತಾಡುತ್ತೆ, ಕಾಪು ವಿಧಾನಸಭಾ ಕ್ಷೇತ್ರ ಮಾತಾಡುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಉಸ್ತುವಾರಿ ಸಚಿವರಾದಾಗ ಉಡುಪಿ ಜಿಲ್ಲೆ ಆಯಿತು ಅನ್ನೋದನ್ನ ಮಾತಾಡ್ತಿದ್ದೇವೆ. ಒತ್ತಿನೆಡೆಯಿಂದ ಹಿಡಿದು ಅವಿಭಜಿತ ಜಿಲ್ಲೆಯ ತುದಿಯವರೆಗೂ ಜಯಪ್ರಕಾಶ್ ಹೆಗಡೆ ಅವರ ಉಸ್ತುವಾರಿ ಸಚಿವಗಿರಿಯ ಹೆಜ್ಜೆ ಗುರುತುಗಳು ಇವೆ. ಶ್ರೀನಿವಾಸಣ್ಣ, ನೀವು ಸಹಿತ ಲೋಕಸಭಾ ಇದುವೇನು ಉಸ್ತುವಾರಿ ಮಂತ್ರಿಗಳಾಗಿದ್ರಲ್ಲ, ನಿಮ್ದು ಹೆಜ್ಜೆ ಗುರುತೇನು? ನಮ್ಮ ಸ್ವರಕ್ಕೆ ಅವರು ಹೇಳಿದ್ರು, ನಮ್ಮ ಜನ ಕೇಳಿದ್ರು. ನಮ್ಮೂರಲ್ಲೆಲ್ಲ ಬೆಳ್ತಿಗೆ ಅಕ್ಕಿ ಅಂಬರೀಷಣೆ ಅವರು, ನಿಮ್ಗೆ ಸ್ವಲ್ಪ ಕುಚ್ಚಿ ಅಕ್ಕಿ ಬೇಕು. ಕುಂದಾಪುರದವ್ರು ಕುಚ್ಚಕ್ಕಿ ಅಂತ ಹೇಳೋದು. ಕುಂದಾಪುರದವ್ರಿಗೆ ಅರ್ಜಿ ಕೊಟ್ರು ಶ್ರೀನಿವಾಸಣ್ಣಗೆ, ಶ್ರೀನಿವಾಸಣ್ಣ ನಮಗೆ ಕುಚ್ಚಕ್ಕಿ ಬೇಕಿತ್ತು, ಬೆಳಿಗ್ಗೆ ಆತಿಲ್ಲೇ. ಶ್ರೀನಿವಾಸಣ್ಣ ಹೇಳಿ, ಮುಂದಿನ 1 ವಾರದಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ನಾನು ಕುಚ್ಚಕ್ಕಿಯನ್ನು ಕೊಡುವ ಪ್ರಯತ್ನವನ್ನ ಮಾಡ್ತೀನಿ, 1 ವಾರದಲ್ಲಿ ಕುಚ್ಚಕ್ಕಿ ಬೇಕು. ಎಲ್ಲ ಶ್ರೀನಿವಾಸಣ್ಣ ನಮ್ಮ ಸ್ವರಕ್ಕೆ ಅವರು ಹೇಳಿದಾಗೆ ನಮ್ಮ ಬಂಧು ಬಳಗದವರೆಲ್ಲ ಉಪ್ಪಿನಕಾಯಿ ಮೀನ್ ಚಟ್ನಿ ಮಾಡ್ಕೊಂಡು ಕಾದಿದ್ದು ಚುನಾವಣೆ ಬಂತೆ ಹೊರತು ನಿಮ್ಮ ಕುಚ್ಚಕ್ಕಿ ಬರಲಿಲ್ಲ. ಶ್ರೀನಿವಾಸಣ್ಣ, ನಾವು ಗ್ಯಾರಂಟಿಗಳನ್ನು ಕೊಟ್ಟಾಗ 2 ವ್ಯಕ್ತಿಗಳ ಹೇಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು, ಇಲ್ಲಿಯ ಚುನಾವಣಾ ಉಸ್ತುವಾರಿಗಳಾಗಿರ್ತಕ್ಕಂಥ ಬಿಜೆಪಿಯ ಉಸ್ತುವಾರಿಗಳಾಗಿರ್ತಕ್ಕಂಥ ಆರ್ಗದ ಜ್ಞಾನೇಂದ್ರ ಅವರು ಆಗ ಗೃಹ ಸಚಿವರಾಗಿದ್ರು. ಅವರು ನೆರಟೂರಿನ ಒಂದು ಸಭೆಯಲ್ಲಿ ಮಾತಾಡ್ತಾ ಹೇಳಿದ್ರು, ನಾನು ಬೇಕಾದ್ರೆ ನಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಕೇಳಿಸ್ತೇನೆ, ಇದು ಕಾಂಗ್ರೆಸ್ಸಿನ ಗ್ಯಾರಂಟಿ ಅಲ್ಲ, ಇದು ಕಾಂಗ್ರೆಸ್ಸಿನ 420 ಅಂತ ಹೇಳಿದ್ರು. ಮಿಸ್ಟರ್ ಆರಗದ ಜ್ಞಾನೇಂದ್ರ ಅವರೇ, ನಮ್ಮ ಗ್ಯಾರಂಟಿಗಳು ಇವತ್ತು ಮನೆ ಮನೆಗೆ ತಲುಪಿಸಿದ್ದೇವೆ. ನಾವು ನಿಮ್ಮ ಹಾಗೆ ಅಸಂಸದೀಯ ಶಬ್ದದಲ್ಲಿ ಮಾತಾಡೋದಿಲ್ಲ. ಅವತ್ತು ಕಾಂಗ್ರೆಸ್ಸಿಗೆ 420 ಅಂದಿದ್ರಿ, ಈಗ ನಿಮ್ಮನ್ನ ಏನಂತ ಕರಿಬೇಕು ಅಂತ ನೀವು ಯೋಚನೆ ಮಾಡಿ. ಸ್ನೇಹಿತರೆ, ಇದಾದ ಮೇಲೆ ನಿಮ್ಗೆ ಗಂಭೀರವಾದ ಸಂಗತಿ ಹೇಳ್ತೇನೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರಿದ್ರು ಒಬ್ರು, ನಮ್ಮ ಸ್ವರಕೆ ಅವರಿಗೆ ಬಾರಿ ಆತ್ಮೀಯರಾಗಿದ್ರು. ಪ್ರತಿದಿನ ಸ್ವರಕೆ ಅವರಿಗೆ ತಾಗುದು ವಿಲೇಮರೆ ಅವರು, ಕುಯಿಲಾಡಿ ಸುರೇಶ್ ಅಂತ. ಅವರು
ನಮ್ಮ ಮಾಜಿ ಅಧ್ಯಕ್ಷರು ನಳಿಕುಮಾರ್ ಜೊತೆ ಸೇರಿಕೊಂಡು ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಜಾರಿಯಾದ್ರೆ ನಾನು ತಲೆಯನ್ನು ಬೋಳಿಸಿಕೊಂಡು ಕಾಂಗ್ರೆಸ್ಸಿನ ಕಚೇರಿಯ ವಾಚ್ಮನ್ ಆಗ್ತೇನೆ ಅಂತಂದ್ರು. ನಿಮ್ಮಂತಹ ಜೇಬುಗಳ್ಳರನ್ನ, ಜನದ್ರೋಹಿಗಳನ್ನ ಕಾಂಗ್ರೆಸ್ ಕಚೇರಿಯ ವಾಚ್ಮನ್ ಮಾಡಿಕೊಳ್ಳುವ ದಾರಿದ್ರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಆದರೆ ನಿಮಗೆ ಸಹಾಯ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಂಡೆ ಬೋಳಿಸಿಕೊಳ್ತೀವಿ ಅಂದಿದ್ರಲ್ಲ, ನಮ್ಮ ಸೊರಕೆಯವರು ಚುನಾವಣಾ ಸಿದ್ಧತೆಗಾಗಿ ನಮ್ಮೂರಿಗೆ ಬಂದಿದ್ರು. ಹೆಗ್ಡೆ ಅವರೇ, ಅವತ್ತು 5ನೇ ಗ್ಯಾರಂಟಿ ಯುವ ನಿಧಿ ಸ್ವಾಮಿ ವಿವೇಕಾನಂದರ ಜಯಂತಿ ಎಂದು ಶಿವಮೊಗ್ಗದಲ್ಲಿ ಜಾರಿ ಮಾಡಿದ್ರು. ನಮ್ಮ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಆ ಯೋಜನೆಯನ್ನ ಜಾರಿ ಮಾಡಿದ ಮಾರನೇ ದಿನ ಸೊರಕೆಯವರು ನಮ್ಮೂರಿಗೆ ಬಂದಿದ್ವಿ. ನಾವು ಒಂದು ದೊಡ್ಡ ಡ್ರಾಯಿಂಗ್ ಶೀಟ್ ಅಲ್ಲಿ ಎಲ್ಲ ವೆರೈಟಿ ಬ್ಲೇಡುಗಳನ್ನ, ಮೈಕಲ್ ಅವರು, ಎಲ್ಲ ವೆರೈಟಿ ಬ್ಲೇಡುಗಳನ್ನ ನಾವು ನಳಿನಣ್ಣನಿಗೆ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಕಳಿಸಿಕೊಟ್ಟು ಮಂಡೆ ಬೋಳಿಸಿಕೊಂಡ ಉದಾಹರಣೆ ಮಾತ್ರ ಕಾಣಲಿಲ್ಲ. ಈಗ ನಿಮ್ಗೆ ಈ ಸಂದರ್ಭದಲ್ಲಿ ನನ್ನ ಕೊನೆಯ ಹಂತದಲ್ಲಿ ಒಂದು ಸಂಗತಿಯನ್ನ ಹೇಳಲಿಕ್ಕೆ ಬರ್ತೀನಿ. ಇತ್ತೀಚೆಗೆ ಸುಧೀಂದ್ರ ಕುಲಕರ್ಣಿ, ಸುಧಾಮೂರ್ತಿಯವರ ಸಹೋದರರು ಸುಧೀಂದ್ರ ಕುಲಕರ್ಣಿ ಅವರು ಪ್ರಜಾವಾಣಿಯ ಪತ್ರಿಕೆಯಲ್ಲಿ ಒಂದು ಸಂಪಾದಕೀಯಲ್ಲಿ ಪುಟದ ಲೇಖನ ಬರೆದರು. ಭಾರತದಲ್ಲಿ ಜನನಾಯಕತ್ವ ಅನ್ನುವಂಥದ್ದು ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದೆ ಅಂತ. ನನ್ನ ಮಾತುಗಳನ್ನು ಯಾರಾದರೂ ಕೇಳ್ತಾ ಇರಬಹುದಾದ ನನ್ನ ಬಿಜೆಪಿಯ ಸ್ನೇಹಿತರು, ಸಂಘ ಪರಿವಾರದ ಗೆಳೆಯರು, ಬಜರಂಗ ದಳದ ಸ್ನೇಹಿತರು, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ ಗೆಳೆಯರಲ್ಲಿ ಕೇಳ್ತೇನೆ, 2014ರ ಬಿಜೆಪಿಯ ಮ್ಯಾನಿಫೆಸ್ಟೋ, 2014ರ ಬಿಜೆಪಿಯ ಮ್ಯಾನಿಫೆಸ್ಟೋ, ಆ ಮ್ಯಾನಿಫೆಸ್ಟೋದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರೇ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾರೆ, ಎಲ್.ಕೆ. ಅಡ್ವಾಣಿ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಮುರಳಿ ಮನೋಹರ್ ಜೋಶಿ ಇದ್ದಾರೆ, ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಆಸ್ಪಾಸ್ನಲ್ಲಿ ಜೇಟ್ಲಿ, ಸುಷ್ಮಾ ಸ್ವರಾಜ್, ವಸುಂಧರಾಜ್ ಸಿಂಧಿಯಾ ಎಲ್ಲರೂ ಇದ್ದಾರೆ. ಇದು 2014ರ ಮ್ಯಾನಿಫೆಸ್ಟೋ. 2019ರ ಮ್ಯಾನಿಫೆಸ್ಟೋ ಸಂಕಲ್ಪಿತ ಭಾರತ, ಸಶಕ್ತ ಭಾರತ ಘೋಷಣೆ ಬಾರಿ ಜೋರು. ಇದರಲ್ಲಿ ಆ ಬಿಜೆಪಿಯನ್ನ ಕಟ್ಟಿದ ಆ ಎಲ್ಲ ಪೂರ್ವ ಸೂರಿಗಳ ಫೋಟೋ ಮಾಯವಾಗಿದೆ. ಒಬ್ಬಂಟಿ ನಾಯಕನೇ ಇಲ್ಲಿ ನಿಂತಿದ್ದಾರೆ. ಇದು ಈಗಿನ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನೆನ್ಪಿಟ್ಕೋಬೇಕು, ಕಾಂಗ್ರೆಸ್ನವರು ಮನೆ ಮನೆಯಲ್ಲಿ ಹೇಳಬೇಕು, ನಮ್ಮ ಚುನಾವಣಾ ಪ್ರಣಾಳಿಕೆ, ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ನ್ಯಾಯಪತ್ರ ಬಿಡುಗಡೆಯಾಗಿ 15 ದಿನಗಳ ತರುವಾಯ ಬಿಜೆಪಿಯವರ ಮ್ಯಾನಿಫೆಸ್ಟೋ ಬಿಡುಗಡೆ ಆಗುತ್ತೆ. ಕಾಂಗ್ರೆಸ್ನವರು ಯಾವಾಗ ಗ್ಯಾರಂಟಿ ಪತ್ರಗಳನ್ನ ಕಳಿಸ್ಕೊಡ್ತೇವೆ ಅಂತ ಗೊತ್ತಾಯ್ತೋ ಅವರ ಮುಖಪುಟ ಚೇಂಜ್ ಮಾಡಿದ್ರು, ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿದ್ರು. ಯಾವುದು ಸ್ವಾಮಿ ಬಿಜೆಪಿಯವರ ಗ್ಯಾರಂಟಿ? ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾಗಿದ್ದಂತಹ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮುಳುಗಿಸಿದ್ದು ನಿಮ್ಮ ಗ್ಯಾರಂಟಿನ? ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಅನ್ನ ಸಬ್ಮರ್ಜ್ ಮಾಡಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿನ? ನಿಮ್ದು ಯಾವ ಗ್ಯಾರಂಟಿ? ನಾನು ಯಾವಾಗಲೂ ಹೇಳ್ತೇನೆ, ಹೆಗಡೆಯವರಿದ್ದ ಸಭೆಯಲ್ಲಿ ಇದನ್ನ ಹೇಳಲಿಲ್ಲ, ಹಾಗಾಗಿ ಹೇಳ್ಬೇಕು. ನಮ್ಗೆ ಏನಾಗಿತ್ತು ಅಂದ್ರೆ ವಿದ್ಯೆ, ವಿವೇಕ, ವಿಚಾರವಂತಿಕೆ ನಿಮ್ ತರ ಯಾಕೆ ಬೇಕು ಅಂದ್ರೆ ಅದು ಇಲ್ದಿದ್ದಾಗ ಒಂದು ಎಡವಟ್ಟಾಯ್ತು. ಶೋಭಕ್ಕನವರಿಗೆ, ನಳಿನಣ್ಣನಿಗೆ ಹಿಂದಿ ಇಂಗ್ಲಿಷ್ ಬರೋದಿಲ್ಲ. ನಮ್ಮ ನಿರ್ಮಲಕ್ಕನವರಿಗೆ ಕನ್ನಡ, ತುಳು ಬರೋದಿಲ್ಲ. ಇವರಿಬ್ರು ಒಂದ್ ದಿವಸ ಹೋದ್ರಂತೆ. ಹೋಗುವಾಗ ನಿರ್ಮಲಕ್ಕ ಹೇಳಿದ್ರಂತೆ, ಮಿಸ್ಟರ್ ನಳಿನ್, ಶೋಭಾ, ವಿ ಆರ್ ಗೋಯಿಂಗ್ ಟು ಮರ್ಜ್ ಯುವರ್ ವಿಜಯ ಬ್ಯಾಂಕ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ಅಂದು ಕೂಡಲೇ ಇವರಿಬ್ಬರಿಗೆ ಖುಷಿ ಆಯ್ತು. ಇದು ಬರ್ಪರ, ಬಲೆ 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 ಬಲೆ. ಬ್ಯಾಂಕ್ ಆಫ್ ಬರೋಡಾದ ಜೊತೆಗೆ ವಿಜಯ ಬ್ಯಾಂಕ್ ಮರ್ಜ್ ಆಯ್ತು. ಇವರಿಗೆ ಗೊತ್ತಾಗ್ಲಿಲ್ಲ, ಇವ್ರ ಹತ್ರ ಹೇಳಿದ್ರು, ವಿ ಆರ್ ಗೋಯಿಂಗ್ ಟು ಮರ್ಜ್ ಯುವರ್ ವಿಜಯ ಬ್ಯಾಂಕ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ನಾನು ಇಲ್ಲಿಯ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟರಿಗೆ ಕೇಳ್ತೇನೆ, ರೈತರ ಮಕ್ಕಳು, ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನಿ ಚೆನ್ನಾಗಿ ಕಟ್ಟಿರ್ತಕ್ಕಂಥ ವಿಜಯ ಬ್ಯಾಂಕ್ ಅನ್ನ, ಕಾರ್ಪೊರೇಷನ್ ಬ್ಯಾಂಕ್ ಅನ್ನ, ಸಿಂಡಿಕೇಟ್ ಬ್ಯಾಂಕ್ ಅನ್ನ ಮುಳುಗಿಸಿರ್ತಕ್ಕಂಥದ್ದಕ್ಕೆ ಗುರುಮೆ ಅವರೇ ನೀವು ಏನು ಉತ್ತರವನ್ನು ಕೊಡ್ತೀರಿ ಅನ್ನುವಂಥದ್ದನ್ನು ಹೇಳಬೇಕು. ನಮ್ಮ ಅಭ್ಯರ್ಥಿಗಳ ಬಗ್ಗೆ ಟೀಕಾ ಪ್ರಹಾರವನ್ನು ನೀವು ಮಾಡಬಾರ್ದು, ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂತ. ಹೌದ್ರಿ, ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಅಲ್ಲಿ ಸಂಸದರಾಗಿದ್ರು, ಮತ್ತೆ ಕಾಂಗ್ರೆಸ್ ಅಲ್ಲಿ ಸಂಸದರಾಗಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ನೀವು ಯಾವ ಪಕ್ಷದಿಂದ ಎಲ್ಲಿಗೆ ಹೋದ್ರಿ? ನೀವು ಉತ್ತರ ಕೊಡ್ಬೇಕಲ್ಲ, ನೀವು ಉತ್ತರ ಕೊಡ್ಬೇಕಲ್ಲ. ಹಾಗಾಗಿ ನೀವು ಯೋಚನೆ ಮಾಡಿ ಗುರುಮೆ ಅವರೇ, ತುಂಬಾ ಸಮಯ ಶಾಸಕರಾಗಬೇಕು ಆಗಬೇಕು ಆಗಬೇಕು ಅಂತ ಆಸೆ ಪಟ್ಟು ಕಣ್ಣೀರಿಟ್ಟ ಕಾರಣಕ್ಕಾಗಿ ಕಾಪುವಿನ ಜನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಇನ್ನು ಈ ಚುನಾವಣೆಯಲ್ಲಿ ಬೇರೆ ಅಬದ್ಧ ಶಬ್ದಗಳನ್ನು ಬಳಸಬಾರ್ದು. ಯಾಕಂದ್ರೆ ಯಶ್ಪಾಲ್ ಸುವರ್ಣರಿಗಿಂತ ಸ್ವಲ್ಪ ನೀವು ಸಜ್ಜನರು ಅಂತ ನಾನು ನಂಬಿದ್ದೇನೆ. ಕಾರಣ ಏಕೆಂದ್ರೆ ಯಶ್ಪಾಲ್ ಸುವರ್ಣ ಅವರು ಕುಸ್ತಿಪಟ್ಟು,
ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಸಂಸದೀಯ ಪಟು. ನಮಗೆ ಬೇಕಾದದ್ದು ಸಂಸದೀಯ ಪಟುಗಳೇ ಹೊರತು ಕುಸ್ತಿ ಪಟುಗಳಲ್ಲ. ಹಾಗಾದ್ರಿಂದ ಎಲ್ಲ ತಾಯಂದರಿಗೆ, ಕಾಂಗ್ರೆಸ್ ಪಕ್ಷದ ಜನರಿಗೆ ಕೈ ಮುಗಿದು ಹೇಳ್ತೀನಿ, ಕಾಂಗ್ರೆಸ್ನವರು ನ್ಯಾಯ ಪತ್ರವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಮಹಾಲಕ್ಷ್ಮಿ ಯೋಜನೆಗಳೇ ಪ್ರತಿ ಕುಟುಂಬಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆರೋಗ್ಯ ಇನ್ಶೂರೆನ್ಸ್ 25 ಲಕ್ಷ ರೂಪಾಯಿ ಅವರಿಗೆ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಯುವಕರು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸದ ಸಾಲವನ್ನು ಮನ್ನಾ ಮಾಡ್ತೇವೆ, ಹೊಸ ವಿದ್ಯಾಭ್ಯಾಸದ ಸಾಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು ಇದಕ್ಕಿಂತ ಇನ್ನೂ ಒಂದು ರಾಜಕೀಯ ಪಕ್ಷ ಜನಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಅಂಬಾನಿ ಅದಾನಿ ಪರ ಇರ್ತಕ್ಕಂಥ ಸರ್ಕಾರ ಬೇಕೋ, ಅಪ್ಪ ಅಮ್ಮಂದಿರು ಅಕ್ಕ ಅಣ್ಣಂದಿರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇಕೋ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ನಮ್ಮ ಭಾಗದಲ್ಲಿ ಒಂದು ಸದಭಿಪ್ರಾಯ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರ ಆದ್ಮೇಲೆ ತೇಜಸ್ವಿನಿ ಅಕ್ಕ ಬಿಜೆಪಿಯ ಸದಾನಂದ ಗೌಡರು ಸಂಸದರು, ದೀರ್ಘಾವಧಿಗೆ ಶೋಭಾ ಕರಂದ್ಲಾಜೆ ಅವರು ಸಂಸದರು, ಕೇವಲ 20 ತಿಂಗಳ ಅವಧಿಗೆ ಜಯಪ್ರಕಾಶ್ ಹೆಗಡೆ ಅವರು ಸಂಸದರಾಗಿದ್ರು. ಆದ್ರೆ ನಮ್ಮ ಜನ ಹೇಳ್ತಾರೆ MP ಅಂತಂದ್ರೆ ಅದು ಮಿಸ್ಟರ್ ಜಯಪ್ರಕಾಶ್ ಹೆಗಡೆ ಅವರು ಇದ್ದ ಹಾಗೆ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಜಯಪ್ರಕಾಶ್ ಹೆಗಡೆ ಅವರ ಕಾರಣದಿಂದ ನಮ್ಮೂರಿನ ಹಲವಾರು ಸಮಸ್ಯೆಗಳಿಗೆ 20 ತಿಂಗಳ ಅವಧಿಯೊಳಗೆ ಪರಿಹಾರವನ್ನು ಕಂಡುಕೊಳ್ಳುವ ಇಲ್ಲಿ ನಾವು ಯಶಸ್ವಿಯನ್ನ ಆದ್ವಿ. ಹಾಗಾಗಿ ನಮ್ಮ ಭಾಗದಲ್ಲಿ ಅವ್ರ ಮೇಲೆ ಅಪರಿಮಿತವಾದ ವಿಶ್ವಾಸ ಇದೆ. ಬಡವರ ಪರ, ರೈತರ ಪರ, ಮೀನುಗಾರರ ಪರ, ಎಲ್ಲ ಜನರ ಪರವಾಗಿ ಇವರು ನಿಲ್ತಾರೆ, ಜನಪರವಾದಂಥ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆದ್ರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇರೋದು 3 ದಿನದ ಸಮಯವನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ, ಜಯಪ್ರಕಾಶ್ ಹೆಗಡೆ ಅವರಿಗಾಗಿ, ವಿನಯ್ ಕುಮಾರ್ ಸೊರಕೆ ಅವರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿಗಾಗಿ ನೀವು ಆ ದಿನವನ್ನ ಮೀಸಲಿಡಬೇಕು. ಯಾವ ವಿನಯ್ ಕುಮಾರ್ ಸೊರಕೆ ಅವರು ಇವತ್ತು ಕರ್ನಾಟಕದಲ್ಲಿ ಒಬ್ಬ ಕ್ಯಾಬಿನೆಟ್ ರ್ಯಾಂಕಿಂಗ್ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇತ್ತು, ಆ ಅವಕಾಶವನ್ನು ತಪ್ಪಿಸಿರ್ತಕ್ಕಂಥ ಅಪಕೀರ್ತಿ ತನ್ನ ಅಪಪ್ರಚಾರದ ಮೂಲಕ ಮಾಡಿದ್ರೆ ಅದಕ್ಕೆ ಕೋಟ ಶ್ರೀನಿವಾಸ್ ಅವರು, ಪೂಜಾರಿ ಅವರು ಕಾರಣ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲಿ ಗೋಪಾಲ್ ಪೂಜಾರಿ ಅವರಿಗೆ ಅನ್ಯಾಯ, ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಕೇಂದ್ರ ಸರ್ಕಾರ ಅವಕಾಶವನ್ನು ಕೊಡದಿದ್ದಾಗ ನಮ್ಮ ಶ್ರೀನಿವಾಸಣ್ಣ ಮಾತಾಡಲಿಲ್ಲ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪುನರಚನಾ ಸಮಿತಿ ಕುವೆಂಪುರವರ ಪಠ್ಯವನ್ನ, ನಾರಾಯಣ ಗುರುಗಳ ಪಠ್ಯದಿಂದ ಕಿತ್ತು ಬಿಸಿರಾಡಿದಾಗ ಶ್ರೀನಿವಾಸ್ ಪೂಜಾರರು ಮಾತಾಡಲಿಲ್ಲ. ಆಗ ಮಾತಾಡಿದ್ದು ಯಾರು ಅಂದ್ರೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು, ನಮ್ಮ ವಿನಯ್ ಕುಮಾರ್ ಸೊರಕೆ. ಇದು ಜನರ ಬಗ್ಗೆ, ವಿಚಾರದ ಬಗ್ಗೆ ಇರ್ತಕ್ಕಂಥ ಬದ್ಧತೆ. ಅಂತ ಒಬ್ಬ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ವೋಟ್ ಹಾಕೋದ್ರಿಂದ ಈ ಉಡುಪಿ ಜಿಲ್ಲೆಗೆ ಇರ್ತಕ್ಕಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಸ್ಥಾನ ಹೊರಟೋಗುತ್ತೆ. ಆದ್ರಿಂದ ಜಯಪ್ರಕಾಶ್ ಹೆಗಡೆ ಅವರನ್ನ ಗೆಲ್ಲಿಸಿದ್ರೆ ಈ ಕ್ಷೇತ್ರ ಪ್ರಕಾಶಿಸುತ್ತೆ, ಒಳ್ಳೇದಾಗತ್ತೆ, ನಮಗೆಲ್ಲರಿಗೂ ಜಯ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಬಿಸಿಲಿನ ಧಗೆ ಇದೆ, ತೇಜಸ್ವಿನಿ ಅವ್ರ ಊರಲ್ಲೂ ಇಷ್ಟೇ ಸೆಕೆ ಇದೆ, ಕನಕಪುರದಲ್ಲೆಲ್ಲ ಅವರೂ ಬಂದಿದ್ದಾರೆ. ನಮ್ಮ ಅಭ್ಯರ್ಥಿಗಳ ಮಾತುಗಳನ್ನು ಎಲ್ಲ ಕೇಳಿಸಿಕೊಂಡು ಉಳಿದಿರುವ 3 ದಿನಗಳ ಕಾಲ ಅದರಿಂದ ಉತ್ತೇಜಿತರಾಗಿ ನೀವೆಲ್ಲರೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಈ ದಿವಸ ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ಕಾಪುಗೆ ಬರುವಂತ ಸಂದರ್ಭದಲ್ಲಿ ನಾವು ಅದ್ದೂರಿಯ ಒಂದು ಸ್ವಾಗತವನ್ನ ಇವತ್ತು ನೀಡಿದ್ದೇವೆ. ಜಯಪ್ರಕಾಶ್ ಹೆಗಡೆ ಅವರು ನಮಗೇನು ಹೊಸಬರಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಈ ಜಿಲ್ಲೆಯ ಮಂತ್ರಿಯಾಗಿ, ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರಾಗಿ, ಅವಿಭಾಜ್ಯ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಉಸ್ತುವಾರಿಗಳಾದಂಥ ಸಮಯದಲ್ಲಿ ನಮಗೆ ಉಡುಪಿ ಜಿಲ್ಲೆಯನ್ನ ಪ್ರತ್ಯೇಕವಾಗಿ ಮಾಡಿ ಉಡುಪಿ ನಮಗೆ ಅಸ್ತಿತ್ವ ತರುವಂತ ಕೆಲಸ ಕಾರ್ಯವನ್ನ ಇವತ್ತು ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಜಿಲ್ಲೆ ಅನ್ನುವಂತ ರೀತಿಯಲ್ಲಿ ರೂಪಿಸಿಕೊಟ್ಟಂತವರು ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು. ಅವರು ಸಚಿವರಾಗಿ, ಶಾಸಕರಾಗಿ ನಿರಂತರವಾಗಿ ನಮ್ಮ ಅನೇಕ ಜನಪರ ಕೆಲಸ ಕಾರ್ಯಕ್ಕೆ ಇಡೀ ಜಿಲ್ಲೆಯಲ್ಲಿ ಒಬ್ಬ ಜನಪ್ರತಿನಿಧಿ ಜಯಪ್ರಕಾಶ್ ಹೆಗಡೆ ಅನ್ನುವಂತ ರೀತಿಯಲ್ಲಿ ಹೆಸರನ್ನು ಗಳಿಸಿದಂತವರು. ಈ ಪ್ರದೇಶದಲ್ಲಿ ಲೋಕಸಭಾ ಸದಸ್ಯರಾಗಿ ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಾದ್ಯಂತ
ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಇವತ್ತು ಜನರ ಸಮಸ್ಯೆಗೆ ಸರಿಯಾದ ರೀತಿಯ ಒಂದು ಪರಿಹಾರವನ್ನು ತಂದುಕೊಡುವಂತ ರೀತಿಯಲ್ಲಿ ಇಲ್ಲಿಂದ ಉಡುಪಿಯಿಂದ ಹಿಡಿದು ಚಿಕ್ಕಮಗಳೂರಿನವರೆಗೆ ಅನೇಕ ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ನೀಡುವಂತ ಕೆಲಸ ಕಾರ್ಯವನ್ನು ಜಯಪ್ರಕಾಶ್ ಹೆಗ್ಡೆ ಅವರು ನಡೆಸಿದ್ದಾರೆ. ಇವತ್ತು ನಮ್ಮಲ್ಲಿರುವಂತಹ ಚತುಷ್ಪಥ ರಸ್ತೆ ಪಡುಬಿದ್ರೆಯಲ್ಲಿ ಪಡುಬಿದ್ರೆಯ ಪಟ್ಟಣ ಉಳಿಯುವಂತ ರೀತಿಯಲ್ಲಿ, ಕಾಪುನಲ್ಲಿ ಕಾಪುನ ಪಟ್ಟಣ ಉಳಿಯುವಂತ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಅಂಬಲ್ಪಾಡಿ ಇರಬಹುದು, ಕುಂದಾಪುರ ಇರಬಹುದು, ಫ್ಲೈಓವರ್ಗಳಿಗೆ ಚಾಲನೆಯನ್ನು ಕೊಟ್ಟು ಹೆಚ್ಚಿನ ಕಟಪಾಡಿದ್ದು ಕೂಡ ಇವತ್ತು ಅಂಡರ್ ಗ್ರೌಂಡ್ಗೆ ಇವತ್ತು ಪ್ರಸ್ತಾವವನ್ನು ಕೊಟ್ಟಿದ್ರು. ಒಂದು ವೇಳೆ ಅವರು ಲೋಕಸಭಾ ಸದಸ್ಯರಾಗ್ತಿದ್ರೆ ಇಷ್ಟರ ಒಳಗಡೆ ಅಂಡರ್ ಗ್ರೌಂಡ್ ಆಗಿ ಆಗ್ತಿತ್ತು ಅಂತ ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಅದೇ ರೀತಿಯಾಗಿ ಕಾಫಿ ಬೆಳೆಗಾರರ ಪರವಾಗಿ, ಅಡಿಕೆ ಬೆಳೆಗಾರರ ಪರವಾಗಿ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರ ಕೊಟ್ಟಂತ ಒಬ್ಬ ವ್ಯಕ್ತಿ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಇವತ್ತು ಅವರ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಅದೇ ರೀತಿಯಾಗಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇವತ್ತು ಇಷ್ಟೊಂದು ಬಲಿಷ್ಠವಾಗಿ ರೂಪಿಸುವಂತ ಕೆಲಸ ಕಾರ್ಯ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಸಾಧ್ಯ ಆಗಿದೆ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದಂತ ಅನೇಕ ಮಹಾನ್ ಪುರುಷರುಗಳ ಯಾವ ರೀತಿಯ ಆಶಯಗಳಿದೆ ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖಾಂತರ ಆಗಿದೆ. ಇಂತಹ ಸಮಯದಲ್ಲಿ ನಾನು ಹಿಂದೆ ಭೂ ಮಸೂದೆ ಕಾನೂನಿನ ಬಗ್ಗೆ ಅಥವಾ ಇನ್ನು ಭೂಮಿಯ ಒಡೆತನದ ಬಗ್ಗೆ ಜನಸಾಮಾನ್ಯರಿಗೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಕೊಟ್ಟಂತ ಕಾರ್ಯಕ್ರಮದ ಬಗ್ಗೆ ನಾನು ಉಲ್ಲೇಖಕ್ಕೆ ಹೋಗುವುದಿಲ್ಲ. ಇವತ್ತು ಈಗಾಗಲೇ ಅನೇಕ ಗಣ್ಯರು ಇಲ್ಲಿ ಮಾತಾಡಲಿಕ್ಕಿದ್ದಾರೆ. ಶ್ರೀಯುತ ನಮ್ಮ ಸಿದ್ದರಾಮಯ್ಯನವರು ಕಳೆದ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಮನೆ ಮನೆಗೆ ಗ್ಯಾರಂಟಿಯನ್ನು ಕೊಡ್ತೇವೆ, ಇವತ್ತು ಈ ಒಂದು ಸವಲತ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೇವೆ ಅಂತ ಹೇಳುವಾಗ ನಮ್ಮ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿದರು. ಇದನ್ನ ಕಸದ ಬುಟ್ಟಿಗೆ ಹಾಕಿ, ಇದನ್ನ ಬೇಲಿಗೆ ಬಿಸಾಡಿ, ಇದು ಸುಳ್ಳು, ಇದೆಲ್ಲ ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ ಅನ್ನುವಂತ ರೀತಿಯಲ್ಲಿ ಸುಳ್ಳು ಅನ್ನುವಂತ ರೀತಿಯಲ್ಲಿ ಪ್ರತಿಬಿಂಬಿಸುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಆದ್ರೆ ಬರೇ 6 ತಿಂಗಳಲ್ಲಿ ಇವತ್ತು ದೇಶದಲ್ಲಿ ಯಾವುದೇ ಸರ್ಕಾರ ಕೂಡ ಮಾಡದಂತ ಒಂದು ಕಾರ್ಯಕ್ರಮ ಏನಿದೆ, ಇವತ್ತು 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡೋದ್ರ ಜೊತೆಯಲ್ಲಿ ಇವತ್ತು ನಮಗೆ ಎಲ್ಲ ರೀತಿಯ ಕೊಟ್ಟಂತ ಭರವಸೆಯನ್ನ ನುಡಿದಂತೆ ನಡೆದಿದ್ದೇವೆ ಅನ್ನುವಂತ ರೀತಿಯಲ್ಲಿ ಇವತ್ತು ಅದಕ್ಕೆ ಅನುದಾನವನ್ನಿಟ್ಟು ಅದನ್ನು ಒದಗಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ಬರೇ ಗ್ಯಾರಂಟಿ ಸ್ಕೀಮು ಮಾತ್ರ ಅನುಷ್ಠಾನ ಆಗಿರುವುದಲ್ಲ, ಉಳಿದಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಹೊಂದಿಕೊಂಡು ಇವತ್ತು ಮೀನುಗಾರರ ಶ್ರೇಯಾಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ರೈತರ ಅಥವಾ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಹಣವನ್ನ ಜೋಡಣೆ ಮಾಡಿಕೊಂಡು ಒಂದು ಸಮರ್ಥವಾದಂತ ಒಂದು ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಇಂತಹ ಸಮಯದಲ್ಲಿ ಗ್ಯಾರಂಟಿ ಹಳೆ ಇರ್ಬೋದು, ಉತ್ತಮ ಅಭ್ಯರ್ಥಿಗಳ ಒಂದು ವಿಚಾರದಲ್ಲಿ ಇರ್ಬೋದು, ಒಂದು ಒಳ್ಳೆಯ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ನಲ್ಲಿ 20 ಸೀಟಿಗಿಂತ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತದೆ ಅನ್ನುವಂತ ರೀತಿಯ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ದೊಡ್ಡ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇವತ್ತು ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು, ನಾನು ಕಾಪುನಲ್ಲಿ ಶಾಸಕನಾಗುವಾಗ ಅವರು ಲೋಕಸಭಾ ಸದಸ್ಯರು, ನಾವು ಒಡನಾಟದಿಂದ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳಿತ್ತು. ಇವತ್ತು ಅವರು ಲೋಕಸಭಾ ಸದಸ್ಯರಾದ ಕಾರಣ ನನಗೆ ಈ ಕ್ಷೇತ್ರದಲ್ಲಿ ಗೆಲುವಾಗುವಂತ ಅವಕಾಶ ಆಗಿತ್ತು. 2013ನೇ ಇಸ್ವಿಯಲ್ಲಿ ನಾನು ಸಚಿವನಾಗಿ ಕೂಡ ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳು ಸಿಕ್ಕಿತ್ತು. ಇಂತಹ ಸಮಯದಲ್ಲಿ ಪುನರುಪಿ ಜಯಪ್ರಕಾಶ್ ಹೆಗ್ಡೆ ಅವರು, ನನಗೆ ಸೋಲು ಆಗಿರ್ಬೋದು, ಆದ್ರೆ ಕಳೆದ ಚುನಾವಣೆಯಲ್ಲಿ ಸೋಲು ಆಗಿದ್ರು ಕೂಡ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಗೆಲ್ಲಿಸಿ ಕಳಿಸಿದ್ರೆ ದೊಡ್ಡ ಶಕ್ತಿ ಇವತ್ತು ನಮಗೆ ಸಿಗ್ತದೆ. ಇವತ್ತು ಅದರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಅಂಶ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಯೊಂದು ಕಡೆಯಲ್ಲಿ ಹೋಗಿ ಜಾತಿ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲೋಗಿತ್ತು ಜಾತಿ ಸಮೀಕರಣ ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ? ಇವತ್ತು ಕಾಪುನಲ್ಲಿ, ಅದೇ ರೀತಿಯಲ್ಲಿ ಬೈಂದೂರಲ್ಲಿ ಇವತ್ತು ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ವಿನಯ್ ಕುಮಾರ್ ದೇಶದ್ರೋಹಿ, ವಿನಯ್ ಕುಮಾರ್ ಭಯೋತ್ಪಾದಕ, ಗೋಪಾಲ್ ಪೂಜಾರಿ ದೇಶದ್ರೋಹಿ,
ಇವತ್ತು ಗೋಪಾಲ್ ಪೂಜಾರಿ ಭಯೋತ್ಪಾದಕ ಅನ್ನುವಂತ ರೀತಿಯಲ್ಲಿ ಅಪಪ್ರಚಾರವನ್ನ ಓಡಿಗೆ ಮಾಡಿ ಇವತ್ತು ನಮ್ಮನ್ನು ಸೋಲಿಸುವಂತ ಕೆಲಸ ಕಾರ್ಯ ಮಾಡಿದಂತ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಜಾತಿ ಸಮೀಕರಣ ಆಗ್ಬೇಕಂತೆ. ಎಲ್ಲೋಗಿತ್ತು ಇವರ ಚಿಂತನೆ? ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂತ ರೀತಿಯ ಸಂದೇಶ ಏನಿತ್ತು, ಆ ಸಂದೇಶದ ಸಪ್ತ ಚಿತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಗಣರಾಜ್ಯ ದಿವಸ ಸಂದರ್ಭದಲ್ಲಿ ಇವತ್ತು ಆ ಗಣರಾಜ್ಯ ಅಳವಡಿಸಬೇಕು ಅನ್ನುವಂತ ರೀತಿಯ ಪ್ರಸ್ತಾಪ ಹೋದಂತ ಸಮಯದಲ್ಲಿ ರಿಜೆಕ್ಟ್ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡುವಂತ ಸಮಯದಲ್ಲಿ ಶ್ರೀನಿವಾಸ್ ಪೂಜಾರಿ ಅವರ ಜಾತಿ ಸಮೀಕರಣ ಎಲ್ಲಿ ಹೋಗಿತ್ತು. ಅದೇ ರೀತಿಯಾಗಿ ಇವತ್ತು ಇಲ್ಲೇ ಅವರಿದ್ದಂತ ಸರ್ಕಾರದಲ್ಲಿ ಪಠ್ಯ ಪುಸ್ತಕದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಈ ಸಂದೇಶವನ್ನ ಕಿತ್ತು ಬಿಸಾಡಿದಾಗ ಎಲ್ಲಿ ಹೋಗಿತ್ತು? ಒಂದು ಶಬ್ದ ಕೂಡ ಮಾತಾಡಿಲ್ಲ ಶ್ರೀನಿವಾಸ್ ಪೂಜಾರಿ ಅವರು. ಬರೇ ಇಲ್ಲೇ ಕಳಸಲ ಇಲ್ಲಿ ಬಂದಾಗ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು, ಬೊಮ್ಮಾಯಿ ಅವರನ್ನು ಕರ್ಕೊಂಡು ಬಂದು ನಿನಗೆಲ್ಲ ಕುಚಿಲಕ್ಕಿ ಕೊಡ್ತೇವೆ ಅನ್ನುವಂತ ರೀತಿ ಘೋಷಣೆಯನ್ನು ಮಾಡಿದ್ರು. ಇದೇ ವೇದಿಕೆಯಿಂದ ಮಾಡಿದ್ರು. ಇವತ್ತು ಎಲ್ಲಾಯ್ತು ಕುಚಿಲಕ್ಕಿ? ನಾವೆಲ್ಲ ಉಪ್ಪಿನಕಾಯಿ, ನಾವೆಲ್ಲ ಚಟ್ನಿ, ಮೀನು ಎಲ್ಲ ತಯಾರು ಮಾಡಿಕೊಂಡು ಕುಚಿಲಕ್ಕಿ ಊಟ ಮಾಡ್ಬೋದು ಅಂತ ಹೇಳಿದ್ರೆ ಕುಚಿಲಕ್ಕಿ ಬರಲೇ ಇಲ್ಲ. ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಮಂತ್ರಿಯಾಗಿ, ಯಾವ ರೀತಿಯ ಪ್ರಯೋಜನ ಜನಸಾಮಾನ್ಯರಿಗೆ ಸಿಕ್ಕಿದೆ. ಇವತ್ತು ಗ್ಯಾರಂಟಿ ಬಗ್ಗೆ ವಿರೋಧ ಪಕ್ಷದವರು, ಇವತ್ತು ಬಿಜೆಪಿ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ. ಇದು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವು ಮಹಿಳೆಯರು ಸೇರಿದ್ದೀರಿ. ನಾಳೆ ನಾಡ್ದು ನಡೆಯುವಂತ ಚುನಾವಣೆಯಲ್ಲಿ ತಾವು ಉತ್ತರ ಕೊಡಬೇಕು ಅವರಿಗೆ. ಬಿಟ್ಟಿ ಗ್ಯಾರಂಟಿಯ ಇವತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಸಿಕ್ಕಿದ್ರೆ ಅವರೆಲ್ಲ ದಾರಿ ತಪ್ತಾರೆ ಅಂತ ಹೇಳ್ತಾರೆ. ಸರಿಯಾದ ಉತ್ತರವನ್ನು ಕೊಡಿ. ತಮ್ಮ ನೈತಿಕತೆ ಬಗ್ಗೆ ಮಾತಾಡುವಂತ ಅವಕಾಶ ಅವರಿಗೆ ಇಲ್ಲ. ಇಂಥ ಸಮಯದಲ್ಲಿ 100ಕ್ಕೆ 100 ಪಾಲು ಕೂಡ ಜಯಪ್ರಕಾಶ್ ಹೆಗ್ಡೆ ಅವರು ಈ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ. ಪ್ರಚಂಡ ಬಹುಮತದಿಂದ ಗೆದ್ದು ಬರ್ತಾರೆ. ಆ ನಂತರ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಮಟ್ಟಿಗೆ ಕೆಲಸ ಕಾರ್ಯ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ. ಆ ಸುದಿನಗಳೆಲ್ಲ ನಿಮ್ಮ ಕೈಯಲ್ಲಿದೆ. ಹೆಚ್ಚಿನ ವಿಷಯ 2 ದಿವಸ ಮಾತ್ರ ಇದೆ. ಈ 2 ದಿವಸದಲ್ಲಿ ತಾವು ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಜಯಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿ ಅನ್ನೋದಕ್ಕಿಂತ ನಾವೇ ಸ್ವತಃ ಅಭ್ಯರ್ಥಿಗಳು ಅನ್ನುವಂತ ರೀತಿಯಲ್ಲಿ ಮನೆ ಮನೆಗೆ ಭೇಟಿ ಕೊಡೋದ್ರ ಮುಖಾಂತರ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಸಿಗುವಂತ ಪ್ರಯತ್ನವನ್ನ ಶಕ್ತಿ ಮೀರಿ ತಾವು ಮಾಡಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೊಟ್ಟಂತ ಮತ, ಆಸ್ಕರ್ ಫೆರ್ನಾಂಡಿಸ್ರಿಗೆ ಕೊಟ್ಟಂತ ಮತ, ವಿನಯ್ ಕುಮಾರ್ ಸೊರಕೆ ಅವರಿಗೆ ಕೊಟ್ಟಂತ ಮತ, ಗೋಪಾಲ್ ಪೂಜಾರಿ ಅವರಿಗೆ ಕೊಟ್ಟಂತ ಮತ, ಅದೇ ರೀತಿಯಾಗಿ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತ ಮತ, ನಮ್ಮ ನಾಯಕರಾದಂತ DK ಶಿವಕುಮಾರ್ ಅವರಿಗೆ ಕೊಟ್ಟಂತ ಮತ, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಕೊಟ್ಟಂತ ಮತ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಚರಿತ್ರೆ ನಿರ್ಮಾಣ ಮಾಡಬೇಕು. ಕಾಪಿನಲ್ಲಿ ಹಿಂದೆ ಯಾವ ರೀತಿ ಚರಿತ್ರೆ ಇತ್ತ ಅದೇ ಚರಿತ್ರೆಯನ್ನ ತಾವು ಸ್ಥಾಪನೆ ಮಾಡುವಂತ ಕೆಲಸ ಕಾರ್ಯವನ್ನ ತಾವು ಕೈಗೂಡಿಸಿಕೊಡ್ಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ತಿಳಿಸ್ತೀನಿ. ಜೈ ಹಿಂದ್. ಬಂಧುಗಳೇ, ಬಹಳ ವಿಸ್ತಾರವಾಗಿ ಕಾಪು ಯಾವ ರೀತಿಯಲ್ಲಿ ಅಭಿವೃದ್ಧಿ